ಹಾಯ್ ಹೆಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಎಸ್, ಐ ಆಮ್ ವೆಲ್ಕಮಿಂಗ್ ಯು ಟು ದ ನೆಕ್ಸ್ಟ್ ಲೆಕ್ಚರ್ ಆಫ್ ಯುವರ್ ಗ್ರೇಡ್ 11 ಬಯಾಲಜಿ. ಬಯಾಲಜಿಯಲ್ಲಿ ನಾವು ಈ ಹಿಂದೆ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್ ಚಾಪ್ಟರ್ ಬಗ್ಗೆ ತಿಳ್ಕೊಂಡಿದ್ದು. ಆ್ಯಂಡ್ ಟುಡೇ ವಿ ಆರ್ ಜಸ್ಟ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಲೆಸನ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಯು ನೋ ದಟ್ ರ್ಯಾಷನಲೈಸ್ಡ್ ಸಿಲೆಬಸ್ಸಲ್ಲಿ ಈ ಸಿಲೆಬಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 2 to 3 ಮಾರ್ಕ್ಸ್ಗೆ ನೀವು ನೀಟ್ ಎಕ್ಸಾಮಲ್ಲಿ ಈ ಚಾಪ್ಟರಿಂದ ಕೇಳ್ತಾರೆ. ಓಕೆನಾ? ಸೊ ದಟ್ ಚಾಪ್ಟರ್ ಈಸ್ ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸೊ ಅದರಲ್ಲಿ ನಾವು ಇವತ್ತು the very first topic that's called respiratory organs in different organisms, ಅದರ ಜೊತೆಗೆ ಮೇನ್ ಆಗಿ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತಾ ಇದೆ. ಓಕೆನಾ? ಸೊ ಟುಡೇಸ್ ಟಾಪಿಕ್ ಈಸ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಕಮ್ಸ್ ಅಂಡರ್ ದ ಚಾಪ್ಟರ್ ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಆ್ಯಂಡ್ ರಿಮೆಂಬರ್, ಈಗ ನಿಮಗೆ ನೀಟ್ ಎಕ್ಸಾಮಿನೇಷನ್ಗೆ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡಬೇಕಾಗುತ್ತೆ. ಸೆಲ್ಫ್ ಮೋಟಿವೇಟೆಡ್ ಆಗಿರಬೇಕಾಗತ್ತೆ, ಡೆಡಿಕೇಶನ್ ಇರಬೇಕಾಗತ್ತೆ, ಅದ್ರ ಜೊತೆಗೆ ಇನ್ಸ್ಪಿರೇಷನ್ ಕೂಡ ಇರಬೇಕಾಗತ್ತೆ. ಆ ವರ್ಡ್ ಇದೆ ನೋಡಿ, ಇನ್ಸ್ಪಿರೇಷನ್ ಅನ್ನೋದು, ಅದು ಬ್ರೀದಿಂಗಿಗೂ ಕೂಡ ಅಪ್ಲೈ ಆಗುತ್ತೆ. ಹೌದಾ? ಇನ್ಸ್ಪಿರೇಷನ್ ಆ್ಯಂಡ್ ಎಕ್ಸ್ಪಿರೇಷನ್ ಅಂತ. ಸೊ ಇನ್ಸ್ಪಿರೇಷನ್ ಅನ್ನೋದು ನಮ್ಮ ಬಾಡಿಗೆ, ನಮ್ಮ ಲೈಫ್ಗೆ, ಎಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೌದಲ್ವಾ? ಸೊ ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ 2 ಇಂಪಾರ್ಟೆಂಟ್ ಟಾಪಿಕ್. ದಟ್ಸ್ ನಥಿಂಗ್ ಬಟ್ ರೆಸ್ಪಿರೇಟರಿ ಆರ್ಗನ್ಸ್ ಇನ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್. ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ಗಳಲ್ಲಿ ಯಾವ ಥರ ಮೆಕ್ಯಾನಿಸಮ್ ಇರುತ್ತೆ, ಅಂಡ್ ಹೌ ದೇ ಆರ್ ರೆಸ್ಪೈರಿಂಗ್, ವಾಟ್ ಆರ್ ದ ಡಿಫ್ರೆಂಟ್ ರೆಸ್ಪಿರೇಟರಿ ಆರ್ಗನ್ಸ್ ಆರ್ ಪ್ರೆಸೆಂಟ್ ಇನ್ ದೋಸ್ ಆರ್ಗ್ಯಾನಿಸಮ್ಸ್, ಅದನ್ನು ತಿಳ್ಕೊಳ್ಳೋಣ. ದೆನ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್, ನಮ್ಮಲ್ಲಿ ಯಾವ ಥರ ರೆಸ್ಪಿರೇಟರಿ ಸಿಸ್ಟಮ್ ಇರುತ್ತೆ. ಸರ್, ಯಾಕೆ ನಾವು ಇದನ್ನ ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಇಲ್ಲ? ಬಿಕಾಸ್ ಯು ನೋ, ಹ್ಯೂಮನ್ ಫಿಸಿಯಾಲಜಿ ಅಂತ ಓದ್ತಾ ಇರೋದ್ರಿಂದ ಇಲ್ಲಿ ಹ್ಯೂಮನ್ಸ್ ಬಗ್ಗೆ ಮಾತ್ರ ತಿಳ್ಕೊಳ್ತಾ ಇರ್ತೀವಿ. ಇನ್ನು ಉಳಿದ ಹಾಗೆ ರೆಸ್ಪಿರೇಟರಿ ಆರ್ಗನ್ಸ್ ಇನ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಅನ್ನ ಬೇರೆ ಬೇರೆ ಚಾಪ್ಟರ್ಗಳಲ್ಲಿ ತಿಳ್ಕೊಂಡಿರ್ತೀವಿ. ಹೌದಾ? ಸೊ ಫಾರ್ ಎಕ್ಸಾಂಪಲ್, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅನಿಮಲ್ಸ್ ಬಂದಾಗ ಅಲ್ಲಿ ಫ್ರಾಗ್, ಕಾಕ್ರೋಚ್ ಮತ್ತೆ ಅರ್ಥವಂ ಬಗ್ಗೆ ತಿಳ್ಕೊಂಡಿರ್ತೀವಿ. ಸೊ ಲೈಕ್ ವೈಸ್, ಸೊ ಹಿಯರ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಮತ್ತೆ ಕೆಲವು ಇಂಪಾರ್ಟೆಂಟ್ MCQಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಆರ್ ಯು ರೆಡಿ? ಸೊ ತುಂಬಾ ಇಂಪಾರ್ಟೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡುವಾಗ ನೀವು ಆ ವಿಡಿಯೋವನ್ನು ನೋಡುವಾಗ ಪಾಸ್ ಮಾಡಿ ನೋಟ್ಸನ್ನು ಬರ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇಂಪಾರ್ಟೆಂಟ್ ಆಗಿ ಡೆಫಿನೇಷನ್ಸ್ ಮತ್ತು ಕೆಲವು ಕೀ ಟರ್ಮಿನಾಲಜೀಸ್ಗಳು. ನೀಟ್ ಮತ್ತು KCET ಅಂತ ಬಂದಾಗ, ಆಬ್ಜೆಕ್ಟಿವ್ ಅಂತ ಬಂದಾಗ, ಟರ್ಮಿನಾಲಜೀಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ here it is. What's that? Breathing and cellular respiration. So the concept is breathing and exchange of gases. So what is the meaning of breathing? Breathing ante helidrenu? Is there any difference between breathing and respiration? ಎರಡಕ್ಕೂ ಏನಾದರೂ ಡಿಫರೆನ್ಸ್ ಇದೆಯಾ? ಓಕೆ, ಇದ್ರೆ ಯಾವ ಥರ ಡಿಫರೆನ್ಸ್ ಇರುತ್ತೆ ಅದನ್ನು ತಿಳ್ಕೊಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್, ಬ್ರೀದಿಂಗ್ ಅಂದ್ರೆ ಏನು? ಉಸಿರಾಟ ಅಂತ ಹೇಳ್ತೀವಿ. ಓಕೆ, ಸೊ ಸಿಂಪಲ್ ಆಗಿ ನಾವು ಅದನ್ನು ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ, ದ ಪ್ರೋಸೆಸ್ ಆಫ್ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಫ್ರಮ್ ದ ಅಟ್ಮಾಸ್ಫಿಯರ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ಡ್ ಬೈ ದ ಸೆಲ್ ಈಸ್ ಕಾಲ್ಡ್ ಬ್ರೀದಿಂಗ್. ಅಂದ್ರೆ ಉಸಿರಾಟ ಮಾಡ್ತಾ ಇದೀವಿ ನಾವು. ಇಟ್ ಇಸ್ ಆಲ್ಸೋ ಕಾಲ್ಡ್ ಪಲ್ಮೋನರಿ ವೆಂಟಿಲೇಷನ್. intake of oxygen and gives out of carbon dioxide. So we are just drawing the oxygen from the atmosphere, which is free. Free ಅಂತ ಹೇಳಿದ್ರೆ ಪೇಯ್ಡ್ ಓರ್ಷನ್ ಅಂತ ಅಲ್ಲ, ಆಕ್ಚುಲಿ ಫ್ರೀ ಅಂತ ಹೇಳಿದ್ರೆ ಸೊ ದಟ್ ಇಸ್ ಪ್ರೆಸೆಂಟ್ ಇನ್ ಅಟ್ಮಾಸ್ಫಿಯರ್. ಸೊ ಇನ್ನೊಂದು ಥರ ನಾವು ಆಕ್ಸಿಜನ್ ನೋಡ್ಬೋದು, ವಿಚ್ ಇಸ್ ಪ್ರೆಸೆಂಟ್ ಇನ್ ವಾಟರ್, ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ದ ಪ್ರಾಸೆಸ್ ಆಫ್ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಫ್ರಮ್ ದ ಅಟ್ಮಾಸ್ಫಿಯರ್, ಓಕೆ, ಆ್ಯಂಡ್ ದ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ಡ್ ಬೈ ದ ಸೆಲ್. ಸೆಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತಿರುತ್ತೆ. ಯಾವಾಗ? ಡ್ಯೂರಿಂಗ್ ಮೆಟಬಾಲಿಸಮ್. ಯು ನೋ ದಟ್ ಕನ್ಸಿಡರಿಂಗ್ ದಿಸ್ ಈಸ್ ಅ ಸೆಲ್, ಇದನ್ನ ಒಂದು ಸೆಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಡ್ಯೂರಿಂಗ್ ಮೆಟಬಾಲಿಸಮ್, ಡ್ಯೂರಿಂಗ್ ಸೆಲ್ಯುಲರ್ ರೆಸ್ಪಿರೇಷನ್, ಟು ರಿಲೀಸ್ ದ ಎನರ್ಜಿ, ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಆಗುತ್ತೆ. ಸೊ ಡ್ಯೂ ಟು ದ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್, ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಆಗುವಾಗ ಏನಾಗುತ್ತೆ? ದಟ್ ರಿಲೀಸಸ್ ದ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಆಸ್ ಅ ಬೈ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗುತ್ತೆ. ಎಲ್ಲಾಗುತ್ತೆ? ದಟ್ ಅಕರ್ಸ್ ಇನ್ಸೈಡ್ ದ ಮೈಟೋಕಾಂಡ್ರಿಯಾ. ಯು ನೋ ದಟ್ ಮೈಟೋಕಾಂಡ್ರಿಯಾ, ಸೊ ಅದನ್ನ ಕಾಮನ್ ಆಗಿ ನಾವು ಸೈಟ್ ಆಫ್ ಸೆಲ್ಯುಲರ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಮೈಟೋಕಾಂಡ್ರಿಯಾ ಸೈಟ್ ಆಫ್ ಸೆಲ್ಯುಲರ್ ರೆಸ್ಪಿರೇಷನ್, ಆರ್ ಯು ಕ್ಯಾನ್ ಸೇ ಏರೋಬಿಕ್ ರೆಸ್ಪಿರೇಷನ್ ಅಲ್ಲೇ ಆಗೋದು. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಆಗುವಾಗ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ನ ನಾವು ಎಲಿಮಿನೇಟ್ ಮಾಡಬೇಕು. ಈಗ ಕಾಮನ್ ಆಗಿ ರೆಸ್ಪಿರೇಟರಿ ಆರ್ಗನ್ ಮತ್ತು ಎಕ್ಸ್ಕ್ರಿಟರಿ ಆರ್ಗನ್ ಎರಡನ್ನೂ ಕೂಡ ಕಂಪೇರ್ ಮಾಡಿದ್ರೆ
Excretory organs are present in our body to eliminate the waste nitrogenous products which are produced during the metabolism. ಮೆಟಬಾಲಿಸಮ್ ಆಗುವಾಗ ಪ್ರೊಡ್ಯೂಸ್ ಆಗೋ ವೇಸ್ಟ್ ಪ್ರಾಡಕ್ಟ್ ಅನ್ನ ಎಲಿಮಿನೇಟ್ ಮಾಡೋದಕ್ಕೆ ಇರೋದೇ ಎಕ್ಸ್ಕ್ರಿಟರಿ ಆರ್ಗನ್ಸ್. ಕಿಡ್ನಿ, ನೆಫ್ರಾನ್ ಅಂತ ಕೇಳಿರ್ತೀರಾ. ಸೊ ಇನ್ನೂ ಒಂದನ್ನ ತಿಳ್ಕೊಂಡಿರ್ತೀವಿ ನಾವು, ಡಿಫ್ರೆಂಟ್ ಆರ್ಗನ್ಸ್ ವಿಚ್ ಆಕ್ಟ್ ಆಸ್ ರೆಸ್ಪಿರೇಟರಿ ಆರ್ಗನ್. ಇಲ್ಲಿ ಈ ಎಂಟೈರ್ ರೆಸ್ಪಿರೇಟರಿ ಸಿಸ್ಟಮ್ ಏನಿದೆ ಇದು ಎಕ್ಸ್ಕ್ರಿಟರಿ ಆರ್ಗನ್ ತರನೂ ಕೂಡ ಆಕ್ಟ್ ಮಾಡುತ್ತೆ. ಬಿಕಾಸ್ ವಿ ಆರ್ ಎಲಿಮಿನೇಟಿಂಗ್ ದ ವೇಸ್ಟ್ ಪ್ರಾಡಕ್ಟ್ ಕಾಲ್ಡ್ ಕಾರ್ಬನ್ ಡೈಆಕ್ಸೈಡ್. ನಮ್ಮ ಬಾಡಿಯಲ್ಲಿ ವೇಸ್ಟ್ ಪ್ರಾಡಕ್ಟ್ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಅದು ಪಾಯ್ಸನ್ ಆಗುತ್ತೆ. ಸೊ ಆಸ್ ಇಟ್ ಇಸ್ ಅ ಪಾಯ್ಸನ್ ಗ್ಯಾಸ್ ಮೀನ್ಸ್ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಅವರ್ ಬಾಡಿ. ಪಾಯ್ಸನ್ ಅಂತ ಹೇಳಿದ್ರೆ ಪ್ಲಾಂಟ್ಗೂ ಪಾಯ್ಸನ್ ಆಗಿರ್ಬೇಕಿತ್ತಲ್ಲ, ಆ ಥರ ಅಲ್ಲ, ನಮ್ಮ ಬಾಡಿಗೆ ರಿಕ್ವೈರ್ಮೆಂಟ್ ಇಲ್ಲ, ಅದಕ್ಕೆ ನಾವು ಅದನ್ನ ವೇಸ್ಟ್ ಅಥವಾ ಪಾಯ್ಸನಸ್ ಅಂತ ಹೇಳ್ತಾ ಇದ್ವಿ. ವಿ ಆರ್ ಎಲಿಮಿನೇಟಿಂಗ್ ದಟ್. ಸೊ ಈ ಥರ ನಾವು ಆಕ್ಸಿಜನ್ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರ ಹಾಕಿದ್ರೆ ಅದು ಬ್ರೀದಿಂಗ್ ಆಗುತ್ತೆ. ಇಟ್ಸ್ ಎ ಫಿಸಿಕಲ್ ಪ್ರೋಸೆಸ್, ಯು ಕ್ಯಾನ್ ಸೇ. ಐ ಆಮ್ ಜಸ್ಟ್ ಸೇಯಿಂಗ್ ಹಿಯರ್ ಇಟ್ಸ್ ಅ physical process. Okay, that involves ಏನ್ ಇನ್ವಾಲ್ವ್ ಆಗಿರುತ್ತೆ? ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದ್ರೆ ಅಲ್ಲಿ ಬರೋ ನೇಸಲ್ ಕ್ಯಾವಿಟಿ, ನೋಸ್, ನಾಸ್ಟ್ರಿಲ್ ಅಲ್ಲಿಂದ ಶುರು ಆಗುತ್ತೆ. ಟ್ರೇಕಿಯಾ, ಬ್ರಾಂಕೈ, ಬ್ರಾಂಕಿಯೋಲ್ಸ್, ಆಲ್ವಿಯೋಲೈ, ಇಷ್ಟು ಮಾತ್ರ ಇನ್ವಾಲ್ವ್ ಆಗಿರುತ್ತೆ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇನ್ ಬಿಟ್ವೀನ್ ದ ಆಲ್ವಿಯೋಲ್ ಅಂಡ್ ದ ಬ್ಲಡ್ ಕೆಪರ್ ನೆಕ್ಸ್ಟ್ ತಿಳ್ಕೋಣ. ಓಕೆ, ನೆಕ್ಸ್ಟ್ ಸೆಲ್ಯುಲರ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಏನು? ಇಸ್ ದ ಪ್ರಾಸೆಸ್ ಆಫ್ ಬ್ರೇಕಿಂಗ್ ಡೌನ್ ಗ್ಲೂಕೋಸ್ ಟು ಪ್ರೊಡ್ಯೂಸ್ ದ ಎನರ್ಜಿ ವಿಚ್ ಈಸ್ ಯೂಸ್ಡ್ ಬೈ ದ ಸೆಲ್ಸ್. ಇದು ಸೆಲ್ಯುಲಾರ್ ಫಂಕ್ಷನ್ ಅಂತ ಹೇಳ್ಬೋದು. ಇನ್ಸೈಡ್ ದ ಸೆಲ್ನ ಒಳಭಾಗದಲ್ಲಿ, ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಆಕ್ಸಿಜನ್ ಜೊತೆಗೆ ಈಗ ನೀವು ತಿಳ್ಕೊಬಹುದು. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ಬಂದಾಗ ಏರೋಬಿಕ್ ಅಂತ ಹೇಳಿದ್ರೆ ಅದು ನಮ್ಮಲ್ಲಿ ಎಸ್ಪೆಷಲಿ ಹೈಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಇರುತ್ತೆ. ಸೊ ಅಂದರೆ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಯುಟಿಲೈಸಿಂಗ್ ದ ಆಕ್ಸಿಜನ್ ಟು ಬ್ರೇಕ್ ಡೌನ್ ದ ಗ್ಲೂಕೋಸ್, ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಆಗುತ್ತೆ. ಸೊ ಯಾಕೆ ಆಗ್ತಾ ಇದೆ? ಬಿಕಾಸ್ ಟು ರಿಲೀಸ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎ ಟಿ ಪಿಯ ರೂಪದಲ್ಲಿ. ಅದರ ಜೊತೆಗೇನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಎಲಿಮಿನೇಟ್ ಆಗುತ್ತೆ. ವಿ ನೀಡ್ ಟು ಎಲಿಮಿನೇಟ್ ಇಟ್ ಫ್ರಮ್ ಅವರ್ ಬಾಡಿ. ಸೊ ಹಾಗಾಗಿ ಎರಡಕ್ಕೂ ಒಂದು ಥಿನ್ ಲೈನ್ ಆಫ್ ಡಿಫರೆನ್ಸ್ ಇದೆ, ತಿಳ್ಕೊಂಡಿದ್ದೀವಿ. ಬ್ರೀದಿಂಗ್ ಇಸ್ ಅ ಫಿಸಿಕಲ್ ಪ್ರೋಸೆಸ್ ಆ್ಯಂಡ್ ಸೆಲ್ಯುಲರ್ ರೆಸ್ಪಿರೇಷನ್ ಇಸ್ ಅ ಕೆಮಿಕಲ್ ಪ್ರಾಸೆಸ್. ಇಟ್ಸ್ ಅ ಕೆಮಿಕಲ್ ಪ್ರಾಸೆಸ್ ಅಂತ ಹೇಳ್ಬೋದು. ಓಕೆನಾ? ಸೊ ಇನ್ನು ಉಳಿದ ಹಾಗೆ ಡಿಫರೆನ್ಸ್ಗಳು ನಿಮಗೆ ಗೊತ್ತಿರ್ಬೋದು, ಏರೋಬಿಕ್ ಮತ್ತು ಅನೈರೋಬಿಕ್ ಅಂದ್ರೆ ಏನು ಅಂತ. ಸೊ ವಿ ಆರ್ ಜಸ್ಟ್ ಡಿಸ್ಕಸಿಂಗ್ ಅಬೌಟ್ ದ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಫಸ್ಟ್ ಈ ಎರಡು ವರ್ಡ್ಗಳನ್ನ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋಣ ಇವಾಗ ರೆಸ್ಪಿರೇಟರಿ ಆರ್ಗನ್ಸ್ ಅಂಡ್ ಡಿಫರೆಂಟ್ ಆರ್ಗ್ಯಾನಿಸಮ್ಸ್ ಯಾವ ಥರ ಇರುತ್ತೆ. ಸೊ ಈವನ್ ದೋ ದೇ ಆರ್ aspiring to survive, all living organisms are taking oxygen from the atmosphere or from the water. ಕೆಲವು ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ಗಳಾಗಿರುತ್ತೆ, ಇನ್ನು ಕೆಲವು ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ಗಳಾಗಿರುತ್ತೆ. ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ ಟೇಕ್ ಆಕ್ಸಿಜನ್ ಫ್ರಮ್ ದ ಅಟ್ಮಾಸ್ಫಿಯರ್. ಸೊ ಈಗ ನಾವು ಇಲ್ಲಿ ನೋಡ್ಬೋದು ಆರ್ಗ್ಯಾನಿಸಮ್ಸ್, ಎಕ್ಸಾಂಪಲ್ ಅಮೀಬಾ. ಸೊ ಇಲ್ಲಿದೆ ಅಮೀಬಾ, ಯೂನಿಸೆಲ್ಯುಲಾರ್ ಅಂತ ಹೇಳ್ತೀವಿ. ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟಿಕ್ ಲಿವಿಂಗ್ ಆರ್ಗ್ಯಾನಿಸಮ್. ಎಸ್ಪೆಷಲಿ ದೇ ಆರ್ ಫ್ರೆಶ್ ವಾಟರ್ ಇನ್ ನೇಚರ್. ಏನಾಗಿರುತ್ತೆ ಇದು? ಫ್ರೆಶ್ ವಾಟರ್ ಇನ್ ನೇಚರ್. ಐ ಆಮ್ ರೈಟಿಂಗ್ ಹಿಯರ್ ದೀಸ್ ಆರ್ ಫ್ರೆಶ್ ವಾಟರ್ ಇನ್ ನೇಚರ್, ರೈಟ್? ಸೊ ಇವಾಗ ಇಫ್ ದೇ ವಾಂಟ್ ಟು ರೆಸ್ಪೈರ್ ದೇ ಆಲ್ಸೋ ನೀಡ್ ರೆಸ್ಪಿರೇಟರಿ ಆರ್ಗನ್ಸ್. ಅವುಗಳಿಗೂ ರೆಸ್ಪಿರೇಟರಿ ಆರ್ಗನ್ಸ್ ಬೇಕಲ್ವಾ? ಆದರೆ ಅಮೀಬಾ, as it is a unicellular organism, it doesn't possess any extra respiratory organs. ರೆಸ್ಪಿರೇಷನ್ಗೆ ಅಂತಾನೆ ಎಕ್ಸ್ಟ್ರಾ ರೆಸ್ಪಿರೇಟರಿ ಸ್ಟ್ರಕ್ಚರ್ ಇರೋದಿಲ್ಲ. ಅಲ್ಲಿ ಒಂದೇ ಒಂದು ಸೆಲ್ ಏನಾಗುತ್ತೆ, ಎಲ್ಲ ಫಂಕ್ಷನ್ ಪರ್ಫಾರ್ಮ್ ಮಾಡುತ್ತೆ. ಓನ್ಲಿ ಒನ್ ಸೆಲ್ ಪರ್ಫಾರ್ಮ್ ಆಲ್ ದ ಲೈಫ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ದ ಎಕ್ಸ್ಕ್ರೀಷನ್, ರೆಸ್ಪಿರೇಷನ್, ನ್ಯೂಟ್ರಿಷನ್. ಸೊ ಇದೆಲ್ಲವೂ ಕೂಡ ಆಗೋದು ಒಂದೇ ಸೆಲ್ನಿಂದ. ಓಕೆ, ಇಫ್ ದೇ ವಾಂಟ್ ಟು ಎಲಿಮಿನೇಟ್ ದ ವೇಸ್ಟ್, ಇಫ್ ದೇ ವಾಂಟ್ ಟು ಟೇಕ್ ದ ಆಕ್ಸಿಜನ್ ಆರ್ ಮೇಬಿ ಎನಿ ಅದರ್ ಮೆಟೀರಿಯಲ್, ದೇ ವಿಲ್ ಯೂಸ್ ಓನ್ಲಿ ಪ್ಲಾಸ್ಮಾ ಮೆಂಬ್ರೇನ್. ಓಕೆ, ಸೊ ಪ್ಲಾಸ್ಮಾ ಮೆಂಬ್ರೇನ್ ಅನ್ನ ಯೂಸ್ ಮಾಡುತ್ತೆ. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ಇಟ್ಸ್ ಅ ವೆರಿ ಸಿಂಪಲ್ ಸ್ಟ್ರಕ್ಚರ್, ರೈಟ್? ಎಲ್ರಿಗೂ ತುಂಬ ಈಸಿಯಾಗಿ ಬರೆಯೋದಕ್ಕೆ ಬರೋ ಒಂದೇ ಒಂದು ಬಯಾಲಜಿ ಡಯಾಗ್ರಾಮ್ ಅಂತ ಹೇಳಿದ್ರೆ ಅಮೀಬಾ. ಬಟ್ ಸ್ಟ್ರಕ್ಚರ್ ಮತ್ತು ಶೇಪ್ ಎರಡಕ್ಕೂ ತುಂಬ ಡಿಫರೆನ್ಸ್ ಇದೆ. ಸ್ಟ್ರಕ್ಚರಲ್ಲಿ ಕಾಂಪ್ರಮೈಸ್ ಆಗಬಾರ್ದು, ಶೇಪಲ್ಲಿ ಓಕೆ, ಯಾಕೆಂದರೆ ಇಟ್ ಡಸಂಟ್ ಹ್ಯಾವ್ ಅ ಡೆಫಿನೆಟ್ ಶೇಪ್.
ಬಟ್ ಹ್ಯಾವ್ ಡೆಫಿನೆಟ್ ಸ್ಟ್ರಕ್ಚರ್ಸ್. ಅಲ್ಲೊಂದು ಪ್ಲಾಸ್ಮಾ ಮೆಂಬ್ರೇನ್ ಇದೆ, ನ್ಯೂಕ್ಲಿಯಸ್ ಇದೆ, ಅದೇ ಥರ ಕೆಲವು ವ್ಯಾಕ್ಯೂಲ್ಸ್ಗಳು ಇರುತ್ತೆ. ಯಾವ ವ್ಯಾಕ್ಯೂಲ್ಸ್ಗಳು? ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್, ಅದ್ರ ಜೊತೆಗೆ ಫುಡ್ ವ್ಯಾಕ್ಯೂಲ್ಸ್ಗಳಂತ ಇರುತ್ತೆ. ಸೊ ಬೋತ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಸೆಲ್ ಡಿವಿಷನ್ ಆಸ್ ವೆಲ್ ಆಸ್ ದ ಡೈಜೆಷನ್ ಆಫ್ ಫುಡ್. ರೈಬೋಸೋಮ್ಸ್ಗಳು ಇರುತ್ತೆ. ಇನ್ನು ಇಲ್ಲಿ ಔಟರ್ ಮೋಸ್ಟ್ ಲೇಯರ್ ಇರೋದು ಯಾವುದು? ಪ್ಲಾಸ್ಮಾ ಮೆಂಬ್ರೇನ್. ಸೊ ಥ್ರೂ ದ ಪ್ಲಾಸ್ಮಾ ಮೆಂಬ್ರೇನ್ ಏನಾಗುತ್ತೆ? ದ ಮೆಟೀರಿಯಲ್ಸ್ ಮೂವ್ಸ್ ಔಟ್ ಆ್ಯಂಡ್ ಮೂವ್ಸ್ ಇನ್. ಸಿ, ಸೊ ಬೈ ದ ಪ್ರಾಸೆಸ್ ಕಾಲ್ಡ್ ಡಿಫ್ಯೂಷನ್. ಬೈ ದ ಪ್ರಾಸೆಸ್ ಕಾಲ್ಡ್ ಡಿಫ್ಯೂಷನ್. ಡಿಫ್ಯೂಷನ್ನ ಮುಖಾಂತರ ಎಲ್ಲ ಪ್ರೋಸೆಸ್ಗಳು ಆಗೋಗುತ್ತೆ ಅಲ್ಲಿ. Okay, these are the simple unicellular, especially eukaryotic living organism. Unicellular prokaryote ಅಂತ ಬಂದಾಗ ಸೋಲ್ ಮೆಂಬರ್ಸ್ ಬ್ಯಾಕ್ಟೀರಿಯಾ ಮೊನೆರಾ ಆಗುತ್ತೆ. ಇದು ಅಮೀಬಾ ಪ್ಲಾಸ್ಮಾ ಮೆಂಬ್ರೇನ್ ಮುಖಾಂತರ ಅದು ರೆಸ್ಪೈರ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಇನ್ನು ಕೆಲವು ಆರ್ಗ್ಯಾನಿಸಮ್ಸ್ಗಳು, ಫ್ಯೂ ಇನ್ವರ್ಟಿಬ್ರೇಟ್ಸ್, ಎಸ್ಪೆಷಲಿ ಯಾವ್ದು ಬರುತ್ತೆ? ಅರ್ಥ್ವರ್ಮ್ಸ್. ಇನ್ನು ವರ್ಟಿಬ್ರೇಟ್ಸ್ಗೆ ಬಂದಾಗ ಫ್ರಾಗ್ಸ್, ಇನ್ನೊಂದು ಲೀಚ್ ಇದೆ, ಅದು ಕೂಡ ಇನ್ವರ್ಟಿಬ್ರೇಟ್ ಆಗಿರುತ್ತೆ. ಯು ನೋ ದಾಟ್. ಸೊ ಇವಾಗ ಹೌ ದೇ ಆರ್ ರೆಸ್ಪೈರಿಂಗ್? ಅರ್ಥ್ವರ್ಮ್ಸ್, ದೇರ್ ಬಾಡಿ ಈಸ್ ಕ್ಯುಟೇನಿಯಸ್, ಅಂದರೆ ಕ್ಯುಟಿಕಲ್ ಇಂದ ಆಗಿರುತ್ತೆ, ಜೊತೆಗೆ ಮಾಯಿಸ್ಟ್ ಆಗಿರುತ್ತೆ. ಅಂದರೆ ಮೆಟಾಮೆರಿಸಮ್ ಅನ್ನು ನಾವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಅದರಲ್ಲಿ ಮಾಯಿಸ್ಟ್ ಮತ್ತೆ ಗ್ಲ್ಯಾಂಡ್ಯುಲಾರ್ ಸ್ಕಿನ್ ಅನ್ನು ಹೊಂದಿರುತ್ತೆ. ವೈ? ಬಿಕಾಸ್ ದೇ ನೀಡ್ ಟು ರೆಸ್ಪೈರ್ ಥ್ರೂ ದ ಸ್ಕಿನ್. ಸ್ಕಿನ್ ಮುಖಾಂತರ ರೆಸ್ಪೈರ್ ಮಾಡುತ್ತೆ. ಸೊ ಸಚ್ ಟೈಪ್ ಆಫ್ ರೆಸ್ಪಿರೇಷನ್, ವೇರ್ ದ ಆರ್ಗ್ಯಾನಿಸಮ್ಸ್ ಆರ್ ಯೂಸಿಂಗ್ ದ ಸ್ಕಿನ್ for the exchange of gases, that is called cutaneous respiration. So you can observe here in the case of earthworms, frogs and leeches, they're respiring through the body skin. Especially a frog ide anta helidre, these are frogs, these are vertebrates. They respire by using ಯಾವುದು ನಾರ್ಮಲ್ ಆಗಿ ಲಂಗ್ಸ್ಗಳನ್ನು ಯೂಸ್ ಮಾಡುತ್ತೆ, ಸ್ಕಿನ್ನನ್ನು ಯೂಸ್ ಮಾಡುತ್ತೆ, ಕೆಲವು ಗಿಲ್ಸ್ಗಳನ್ನು ಯೂಸ್ ಮಾಡುತ್ತೆ. ಬಟ್ ಮೇಯ್ನ್ ಆಗಿ ನಾವು ನೋಡೋದೇನಂತ ಹೇಳಿದ್ರೆ ಫಂಕ್ಷನಲ್ ಗಿಲ್ಸ್ಗಳು ಅಡಲ್ಟಲ್ಲಿ ಇರೋದಿಲ್ಲ. ಬಟ್ ಯು ಕ್ಯಾನ್ ಸೇ ಫ್ರಾಗ್ಸ್ ಆರ್ ರೆಸ್ಪೈರಿಂಗ್ ಥ್ರೂ ಆಲ್ ದೀಸ್ 3 ಡಿಫರೆಂಟ್ ಆರ್ಗನ್ಸ್. ಸೊ ಇಫ್ ದೇ ಆರ್ ಪ್ರೆಸೆಂಟ್ ಇನ್ ವಾಟರ್, ನೀರಿನಲ್ಲಿ ಇದ್ದಾಗ ದೇ ಆರ್ ಯೂಸಿಂಗ್ ಮಾಯಿಸ್ಟ್ ಸ್ಕಿನ್. ಸೊ ರೆಸ್ಪಿರೇಷನ್ ಥ್ರೂ respiration, or you can say exchange of gases, respiration through ಯಾವ್ದ್ರ ಮುಖಾಂತರ ಆದರೆ? ಸ್ಕಿನ್ ಮುಖಾಂತರ ಆದರೆ ಥ್ರೂ ದ ಸ್ಕಿನ್. ವಿ ಯೂಸ್ ಟು ಕಾಲ್ ಇಟ್ ಆಸ್ ಕ್ಯುಟೇನಿಯಸ್ ರೆಸ್ಪಿರೇಷನ್. ಕ್ಯುಟೇನಿಯಸ್ ರೆಸ್ಪಿರೇಷನ್. ಓಕೆ, ಸೊ ಈಗ ನಾರ್ಮಲ್ ಆಗಿ ಫಸ್ಟ್ ಅಮೀಬಾದಲ್ಲಿ ನೋಡಿದ್ದು ನಾವು ಜಸ್ಟ್ ಸಿಂಪಲ್ ಡಿಫ್ಯೂಷನ್, ಫಿಸಿಕಲ್ ಪ್ರಾಸೆಸ್. ಸೊ ವೇರ್ ದ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ಫ್ರಮ್, ಅಲ್ಲಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಮೂವಿಂಗ್ ಫ್ರಮ್ ಹೈಯರ್ ಟು ಲೋಯರ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕ್ಯುಟೇನಿಯಸ್ ರೆಸ್ಪಿರೇಷನ್ ನಾವು ನೋಡ್ಬೋದು ಅರ್ಥ್ವರ್ಮ್, ಫ್ರಾಗ್ ಮತ್ತೆ ಲೀಚ್ಗಳಲ್ಲಿ. ನೆಕ್ಸ್ಟ್, ವೆನ್ ಇಟ್ ಕಮ್ಸ್ ಟು ಫ್ಯೂ ಇನ್ಸೆಕ್ಟ್ಸ್, ಇನ್ವರ್ಟಿಬ್ರೇಟ್ಸ್ಗಳಲ್ಲಿ ಆರ್ಥ್ರೋಪೋಡ್ಸ್ ಅಂತ ಕೇಳಿರ್ತೀರಾ. ದ ಲಾರ್ಜೆಸ್ಟ್ ಫೈಲಮ್ ಇನ್ ಆನಿಮಲ್ ಕಿಂಗ್ಡಮ್, ಇನ್ಸೆಕ್ಟ್ಸ್ಗಳು ಅದರಲ್ಲೇ ಬರುತ್ತೆ. ಸೊ ಇನ್ಸೆಕ್ಟ್ಸ್ ಆರ್ ಯೂಸಿಂಗ್ ಟ್ರೇಕಿಯಾ, ಅ ಸ್ಪೆಷಲ್ ಕೈಂಡ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್, ತುಂಬಾನೇ ಸ್ಪೆಷಲ್. ಸೊ ವೈ ಕಾಕ್ರೋಚಸ್ ಆರ್ ಜಸ್ಟ್ ಲೈಕ್ ಇಂಡೆಸ್ಟ್ರಕ್ಟಬಲ್, ಒಂದು ಥರ ರೆಸಿಲಿಯಂಟ್ ಅನಿಮಲ್ಸ್ ಅಂತ ಹೇಳ್ಬೋದು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಟಾರ್ಡಿಗ್ರೇಡ್, ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಕಾಕ್ರೋಚಸ್. ಸೈಂಟಿಸ್ಟ್ಗಳು ಹೇಳ್ತಾರೆ ಕಾಕ್ರೋಚ್ಗಳು ಏನಾಗುತ್ತೆ, ದೇ ಕೆನ್ ಸರ್ವೈವ್ ಈವನ್ ಹ್ಯೂಮನ್ ರೇಸಸ್ ಎಕ್ಸ್ಟಿಂಕ್ಟ್. ನಮ್ಮ ರೇಸ್ ಅಂದರೆ ನಮ್ಮ ಸ್ಪೀಶೀಸ್ ಎಕ್ಸ್ಟಿಂಕ್ಟ್ ಆದರೂ ಕೂಡ ಕಾಕ್ರೋಚಸ್ಗಳು ಸರ್ವೈವ್ ಆಗುತ್ತೆ. ಬಿಕಾಸ್ ದೇ ಆರ್ ಏಬಲ್ ಟು ರೆಸ್ಪೈರ್ ಬೈ ಯೂಸಿಂಗ್ ದ ಟ್ರೇಕಿಯಾ. ಒಂದು ಅಂದರೆ ಡಿಫ್ರೆಂಟ್ ಆಗಿದೆ, ಯೂನಿಕ್ ಆಗಿದೆ. ಇನ್ನೊಂದೇನಂತ ಹೇಳಿದ್ರೆ ದೇರ್ ಬಾಡಿ ಎಲ್ಲ ಕಡೆನೂ ಇರುತ್ತೆ ಕಾಸ್ಮೋಪಾಲಿಟನ್. ಯಾಕೆ ಅಷ್ಟೊಂದು ರೆಸಿಲಿಯಂಟ್ ಆಗಿರುತ್ತೆ? ಬಿಕಾಸ್ ಆಫ್ ದೇರ್ ಎಕ್ಸೋಸ್ಕೆಲಿಟನ್ ಕಾಲ್ಡ್ ಕೈಟಿನಸ್ ಪ್ಲೇಟ್, ರೈಟ್? ಸ್ಕ್ಲಿರೈಟ್ಸ್ಗಳಂತ ಕೇಳಿರ್ತೀರಾ ನೀವು, ಮತ್ತೆ ನಾವು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಅಲ್ಲಿ ತಿಳ್ಕೊಂಡಿರ್ತೀವಿ. ಸೊ ಟ್ರೇಕಿಯಲ್ ಸಿಸ್ಟಮ್, ಸ್ಪೈರಕಲ್ಸ್ ಅಂತ ನೋಡಿರ್ಬೋದು. ಸೊ ಟ್ರೇಕಿಯಾ ಅಂತ ಹೇಳಿದ್ರೆ ದೀಸ್ ಆರ್ ದ ಟ್ಯೂಬುಲರ್ ಸ್ಟ್ರಕ್ಚರ್. These are the tubular structure that opens into the atmosphere through the opening called spiracles. So ಹಾಗಾಗಿ ಇಲ್ಲಿ ಡೈರೆಕ್ಟ್ ಆಗಿ ಏನಾಗುತ್ತೆ, gaseous exchange ಆಗುತ್ತೆ. So directly they are taking the ಆಕ್ಸಿಜನ್ ಎಲ್ಲಿಂದ ತೆಗೆದುಕೊಳ್ಳುತ್ತೆ? ಫ್ರಮ್ ದ ಅಟ್ಮಾಸ್ಫಿಯರ್. ಆಮೇಲೆ ಇಲ್ಲಿ ಡೈರೆಕ್ಟ್ ಸಪ್ಲೈ ಆಗುತ್ತೆ. ಇಲ್ಲಿ ಯಾವುದೇ ಥರ ಬ್ಲಡ್ ವೆಸಲ್ಸ್ಗಳು ಇರೋದಿಲ್ಲ. ಸರ್ಕ್ಯುಲೇಟರಿ ಸಿಸ್ಟಮ್ ಬಂದಾಗ ಹೇಳ್ತೀವಿ ಓಪನ್ ಮತ್ತೆ ಕ್ಲೋಸ್ಡ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಡಿಫ್ಯೂಸಸ್ ವಿತ್ ದ ಟಿಶ್ಯೂಸ್. ಓಕೆ, ಡಿಫ್ಯೂಸಸ್ ವಿತ್ ದ ಟಿಶ್ಯೂಸ್.
ಓಕೆ, ಟಿಶ್ಯೂ ಜೊತೆಗೆ ಏನಾಗುತ್ತೆ, ಅದು ಡಿಫ್ಯೂಸ್ ಆಗುತ್ತೆ. ಓಕೆನಾ? ಸೊ ಅಲ್ಲಿಗೆ ನಾವು ಬಂದಾಗ ಅಲ್ಲಿ ಯಾವುದೇ ಥರ ಟಿಶ್ಯೂಗಳು ಇದ್ರೂ ಕೂಡ ಡೈರೆಕ್ಟ್ ಆಗಿ ಏನಾಗುತ್ತೆ, ಅಲ್ಲಿ ಸಪ್ಲೈ ಆಗ್ತಾ ಇರುತ್ತೆ. ಆ್ಯಂಡ್ ದೇ ಆರ್ ಓಪನಿಂಗ್ ಟು ದ ಔಟ್ಸೈಡ್. ಸೊ ಓಪನಿಂಗ್ಸ್ಗಳಿಗೆ ನಾವು ಕಾಮನ್ ಆಗಿ ಏನಂತ ಹೇಳ್ತೀವಿ? ಸೊ ದ ಓಪನಿಂಗ್ಸ್ ಆರ್ ಕಾಲ್ಡ್ ಸ್ಪೈರಕಲ್ಸ್ ಅಂತ ಹೇಳಿ. ಓಕೆ, that's the one thing. Trachea, just remember how they are respiring, what are the structure they are using for the respiration. Next, aquatic animals, especially fishes. See, ಕೆಲವು aquatic animals ಗಳಲ್ಲಿ almost all aquatic, because they need to extract the oxygen which is dissolved in water. ಸೊ ಅವುಗಳಿಗೆ ನಾವು ಕಾಮನ್ ಆಗಿ ಏನಂತ ಹೇಳ್ಬೋದು? ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್, ದೇ ಆರ್ ಯೂಸಿಂಗ್ ದ ಗಿಲ್ಸ್ಗಳನ್ನ ಯೂಸ್ ಮಾಡುತ್ತೆ. ಸೊ ಸಚ್ ಆರ್ಗ್ಯಾನಿಸಮ್ಸ್ which are present in water are called aquatic organisms. If they are using the gills for the respiration, so that's called branchial respiration. Or you can say branchial respiration. Okay, andre they are able to extract the oxygen which is dissolved in water. So adu dissolved oxygen anna extract ಮಾಡಿ ತೆಗೆದುಕೊಳ್ಳುತ್ತೆ. dissolved oxygen from the water. ಇನ್ನೊಂದು ಕಾನ್ಸೆಪ್ಟ್ ಅನ್ನ ನೀವು ಲೋಯರ್ ಗ್ರೇಡ್ ಅಲ್ಲೇ ತಿಳ್ಕೊಂಡಿರ್ತೀರ. ಏನದು? ಆಕ್ಚುಲಿ ಫಿಶಸ್ ನೀವು ಅಬ್ಸರ್ವ್ ಮಾಡಿದ್ರೆ, ಅಕ್ವೇರಿಯಂ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ದೇ ಯೂಸ್ ಟು ಬ್ರೀದ್ ಫಾಸ್ಟರ್ ವೆನ್ ಕಂಪೇರ್ ಟು ಟೆರೆಸ್ಟ್ರಿಯಲ್ ಅನಿಮಲ್ಸ್. ಸೊ ವೈ ದ ಬ್ರೀದಿಂಗ್ ರೇಟ್ ಈಸ್ ಮೋರ್ ಆರ್ ಫಾಸ್ಟರ್ ಇನ್ ಅಕ್ವಾಟಿಕ್ ಅನಿಮಲ್ಸ್ ವೆನ್ ಕಂಪೇರ್ ಟು ದ ಟೆರೆಸ್ಟ್ರಿಯಲ್ ಅನಿಮಲ್ಸ್? ದ ರೀಸನ್ ಈಸ್ we are able to take up the free oxygen from the atmosphere. Okay, so we are having large amount of oxygen in the atmosphere, but when it comes to the aquatic water ge bandaga, so oxygen which is dissolved in water is very less, tumba kadime irutte. So to take up more oxygen they need to breathe faster, adu fast agi breathe ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬ್ರಾಂಕಿಯಲ್ ರೆಸ್ಪಿರೇಷನ್, ಡಿಸಾಲ್ವ್ಡ್ ಆಕ್ಸಿಜನ್ ಅದು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಅದು ಅಕ್ವಾಟಿಕ್ ಅನಿಮಲ್ಸ್ಗಳಲ್ಲಿ ಇನ್ಕ್ಲೂಡಿಂಗ್ ಫಿಶಸ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಗಿಲ್ಸೇ ಇರುತ್ತೆ. ನೆಕ್ಸ್ಟ್, ಗಿಲ್ಸ್ ಅಂತ ಹೇಳಿದ್ರೆ ಏನು ಸರ್? ದೀಸ್ ಆರ್ ದ ವ್ಯಾಸ್ಕ್ಯುಲರೈಸ್ಡ್ ಸ್ಟ್ರಕ್ಚರ್. ಅಬ್ಸರ್ವ್ ಮಾಡಿರ್ತೀರಾ. ಸೊ ಎಲ್ಲಿ ಕಾಮನ್ ಆಗಿ ಕಾಂಡ್ರಿಕ್ ಥೈಸ್ ಮತ್ತೆ ಆಸ್ಟಿಕ್ ಥೈಸ್ ಅಲ್ಲಿ ಒಪರ್ಕುಲಮ್, ನಾನ್ ಒಪರ್ಕುಲಮ್ ಅಂದ್ರೆ ಕವರಿಂಗ್ ಲೇಯರ್ ಇರುತ್ತಲ್ಲ. ಸೊ ಆ ಗಿಲ್ಸ್ಗಳೇನಿದೆ, ದೀಸ್ ಆರ್ ದ ವ್ಯಾಸ್ಕ್ಯುಲರೈಸ್ಡ್ ಸ್ಟ್ರಕ್ಚರ್. So through that, the oxygen get diffuses into the blood. Diffuse ಆಗುತ್ತೆ. Vascularized ಅಂತ ಹೇಳಿದ್ರೆ, it's completely surrounded by the blood vessels. Okay, there the diffusion will takes place. So in between the blood capillaries as well as the external media. So once the oxygen enters, that easily carries the oxygen to the different part of the body through the circulatory system. So ಹಾಗಾಗಿ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಬರ್ಡ್ಸ್ ಮತ್ತೆ ಮ್ಯಾಮಲ್ಸ್ ಗಳಿಗೆ ಬಂದಾಗ, ಸರ್ ಆಂಫಿಬಿಯನ್ಸ್ ಅಂತ ಒಂದು ವರ್ಡ್ ಹೇಳಿದ್ದೀರಾ. ಫ್ರಾಗ್ ಆಲ್ಸೋ ಕಮ್ಸ್ ಅಂಡರ್ ಆಂಫಿಬಿಯಾ, ರೈಟ್? ಬಟ್ ಫ್ರಾಗ್ಸ್ ಅವಾಗಲೇ ಹೇಳಿದೆ, ಎಕ್ಸೆಪ್ಷನ್ ಇದೆ. ಫ್ರಾಗ್ಸ್ ಕ್ಯಾನ್ ರೆಸ್ಪೈರ್ ಬೈ ಯೂಸಿಂಗ್ ಮಾಯಿಸ್ಟ್ ಸ್ಕಿನ್. ಸೊ ಅಂದ್ರೆ ಮಾಯಿಸ್ಟ್ ಸ್ಕಿನ್ ಟೆರೆಸ್ಟ್ರಿಯಲ್ ಇದ್ದಾಗಲೂ ಕೂಡ ಯೂಸ್ ಮಾಡುತ್ತೆ. ನೀವು ಕೇಳಿರ್ಬೋದು ಹೈಬರ್ನೇಷನ್ ಮತ್ತು ಈಸ್ಟಿವೇಷನ್ ಅಂತ ಹೇಳಿಬಿಟ್ಟು. ಡಾರ್ಮ್ಯಾನ್ಸಿ ಪೀರಿಯಡ್ ಅಂದರೆ ಇನ್ಆಕ್ಟಿವ್ ಸ್ಟೇಟಲ್ಲಿ ಇದ್ದಾಗ ಅದನ್ನು ಯೂಸ್ ಮಾಡುತ್ತೆ. ಅದನ್ನು ಬಿಟ್ಟರೆ ಕಾಮನ್ ಆಗಿ ದೇ ಯೂಸ್ ಟು ರೆಸ್ಪೈರ್ ವಿತ್ ದ ಹೆಲ್ಪ್ ಆಫ್ ಲಂಗ್ಸ್ ಮುಖಾಂತರ ರೆಸ್ಪೈರ್ ಮಾಡುತ್ತೆ. ಇನ್ ದ ಕೇಸ್ ಆಫ್ ಫ್ರಾಗ್ಸ್, ಲಂಗ್ಸ್ ಆರ್ ಯೂಶುವಲಿ ಸ್ಪಾಂಜಿ ಆಗಿರುತ್ತೆ, ಹ್ಯಾಲೋ ಆಗಿರುತ್ತೆ. ಆದರೆ ನಮಗೆ ಬಂದಾಗ ಲಂಗ್ಸ್ಗಳೇನಾಗಿರುತ್ತೆ, ಸಾಲಿಡ್ ಆಗಿರುತ್ತೆ, ಸ್ಪಾಂಜಿ ಆಗಿರುತ್ತೆ, ಹ್ಯಾಲೋ ಆಗಿರೋದಿಲ್ಲ. ಓಕೆ, so amphibians, reptiles, birds and mammals, most of the vertebrates except fishes, ಎಲ್ಲ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ಗಳು ಕೂಡ ಲಂಗ್ಸ್ ಅನ್ನ ರೆಸ್ಪಿರೇಟರಿ ಆರ್ಗನ್ಸ್ ಆಗಿ ಯೂಸ್ ಮಾಡುತ್ತೆ. ಓಕೆ, ಸೊ ಹಿಯರ್ ವಿ ಆರ್ ಯೂಸಿಂಗ್ ದ ಲಂಗ್ಸ್ for the respiration, for the pulmonary ventilation, gaseous exchange. Such type of respiration that occurs through the lungs is called pulmonary respiration. Pulmonary respiration ಅಂತ ಹೇಳ್ಬೋದು. ಓಕೆ, ಸಿಹಿಯ ಪಲ್ಮೋನರಿ ಅಂತ ಎಲ್ಲಿ ವರ್ಡ್ ಬರುತ್ತೋ ಅಲ್ಲೆಲ್ಲ ನಿಮಗೆ ನೆನಪಿರ್ಬೇಕಾಗಿರೋದು ಲಂಗ್ಸ್ ಅಂತ ಹೇಳಿ. ಪಲ್ಮೋನರಿ ಸರ್ಕ್ಯುಲೇಷನ್, ಸಿಸ್ಟಮಿಕ್ ಸರ್ಕ್ಯುಲೇಷನ್. So there also you will see the lungs and heart. Pulmonary, that indicates lungs. So these organisms are using highly specialized structure called lungs to take up the oxygen. So ಹಾಗಾಗಿ ಅದು ಪಲ್ಮೋನರಿ ರೆಸ್ಪಿರೇಷನ್ ಆಗಿರುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಸೊ ಲೈನ್ಸ್ಗಳು ಕೂಡ ಹಾಗೆ ಇದೆ ಅಂತ ಅನ್ಕೊಂಡಿದ್ದೀನಿ. ಇವಾಗ ಅಮೀಬಾ,
freshwater organism. They are single-celled, unicellular, eukaryotic living organism. They are using the plasma membrane for the gaseous section, or you can say for any other process, diffusion. Next, earthworm, frogs, leech. They are using moist skin to, for breathing or exchange of gases. ಅದನ್ನು ನಾವು ಕಾಮನ್ ಆಗಿ ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಟ್ರೇಕಿಯಾ, ದಟ್ ಈಸ್ ದ ಹೈಲಿ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್. ಹೈಲಿ ಸ್ಪೆಷಲೈಸ್ಡ್ ಅಂತ ಹೇಳಿದ್ರೆ ಕಾಂಪ್ಲೆಕ್ಸ್ ಅಂತ ಏನಲ್ಲ, ಯೂನಿಕ್ ಸ್ಟ್ರಕ್ಚರ್. ಸೊ ದಟ್ ಪ್ರೆಸೆಂಟ್ ಇನ್ ಇನ್ಸೆಕ್ಟ್ಸ್. ಓಕೆ, ಟ್ರೇಕಿಯರಿ ಸಿಸ್ಟಮ್, ಟ್ರೇಕಿಯಲ್ ಸಿಸ್ಟಮ್ ಅಂತ ಹೇಳಿ. ಇನ್ನು ಗಿಲ್ಸ್ ಪ್ರೆಸೆಂಟ್ ಇನ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್. ಸೊ ಲಂಗ್ಸ್ ಪ್ರೆಸೆಂಟ್ ಇನ್ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್. ಸೊ ಇವಾಗ ನೀವು 3 ಥರ ಇಲ್ಲಿ ರೆಸ್ಪಿರೇಷನ್ ನೋಡ್ಬೋದು. cutaneous respiration, bronchial respiration, pulmonary respiration. Cutaneous through the skin, bronchial through the gills, and pulmonary through the lungs anta helbitu. Okay, so that's all about the respiratory organs present in different organisms. So next ನೋಡೋಣ ಇವಾಗ steps involved in respiration. ರೆಸ್ಪಿರೇಷನ್ ಅಲ್ಲಿ ಯಾವ ಸ್ಟೆಪ್ಸ್ಗಳಿರುತ್ತೆ ಈ ಡಯಾಗ್ರಾಮ್ ಅನ್ನ ಈ ಚಾಪ್ಟರ್ಲಿ ಕೊಟ್ಟಿಲ್ಲ, ಬಟ್ ಐ ಹ್ಯಾವ್ ಟೇಕನ್ ಟು ಎಕ್ಸ್ಪ್ಲೈನ್ ದಿಸ್ ಪ್ರಾಸೆಸ್. ಈ ಪ್ರಾಸೆಸ್ ಅನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಈ ಡಯಾಗ್ರಾಮ್ನ ತೆಗೆದುಕೊಂಡಿದ್ದೀನಿ ಫ್ರಮ್ ದ ಅದರ್ ಚಾಪ್ಟರ್. ಓಕೆ, ಸೊ ನೋಡೋಣ ಆಗಿದ್ರೆ ಯಾವ ಥರ ಅಂದರೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಬರೋ ಡಯಾಗ್ರಾಮ್ ಆಗಿರುತ್ತೆ. ವಾಟ್ ಆರ್ ದ ಡಿಫ್ರೆಂಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಬ್ರೀದಿಂಗ್ ಆರ್ ರೆಸ್ಪಿರೇಷನ್, ಅದಕ್ಕೆ ಏನೇನು ಡಿಫ್ರೆನ್ಸ್ ಇದೆ, ಒಂದು ಥಿನ್ ಲೇಯರ್ ಆಫ್ ಡಿಫ್ರೆನ್ಸ್ ಇರಲೇಬೇಕಲ್ವಾ. ಸೊ ರೆಸ್ಪಿರೇಷನ್ ಮತ್ತು ಬ್ರೀದಿಂಗ್ ಹೇಳಿದ್ದೀವಿ, ಬಟ್ ಅದೇ ಥರ ಇಲ್ಲೂ ತಿಳ್ಕೊಳ್ಳೋಣ. ದ ವೆರಿ ಫಸ್ಟ್ ಸ್ಟೆಪ್ in the respiration is pulmonary ventilation. Pulmonary ventilation. So what that indicates? In indicate ಮಾಡುತ್ತೆ? That indicates the process in which, okay, the atmospheric oxygen is drawn into our lungs. ಅಲ್ಲಿ ಒಳಗಡೆ ಎಂಟರ್ ಆಗುತ್ತೆ, atmospheric air is drawn in, and so there we are eliminating the carbon dioxide out of the lungs. ಹೊರಭಾಗಕ್ಕೆ ಕಾರ್ಬನ್ ಡೈಆಕ್ಸೈಡ್ ನ ಎಲಿಮಿನೇಟ್ ಮಾಡ್ತಾ ಇದ್ದೀವಿ, ರಿಲೀಸ್ ಮಾಡ್ತಾ ಇದ್ದೀವಿ. ಈ ಪ್ರೋಸೆಸ್ಗೆ ಪಲ್ಮೋನರಿ ವೆಂಟಿಲೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಲೆಟ್ ಮಿ ಡ್ರಾ ಸಿಂಪಲ್ ಡಯಾಗ್ರಾಮ್ ಟು ಎಕ್ಸ್ಪ್ಲೈನ್ ದ್ಯಾಟ್. ಸೊ ಸಿಂಪಲ್ ಆಗಿ ಇವಾಗ ಇಲ್ಲಿ ಅರ್ಥ ಮಾಡ್ಕೊಬಹುದು ನಾವು. ಕನ್ಸಿಡರಿಂಗ್ ದ್ಯಾಟ್ ನೋಸ್ ಇಸ್ ದ ವೆರಿ ಫಸ್ಟ್ ಪಾರ್ಟ್ ಆಫ್ ದ ರೆಸ್ಪಿರೇಷನ್. ನೋಸ್ ಈಗ ಒಂದು ಪ್ಯಾಸೇಜ್ ಇರಬೇಕಲ್ವಾ, ಸೊ ಅದಕ್ಕೊಂದು ಟ್ರ್ಯಾಕ್ ಇರಬೇಕು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳಿದ್ರೆ. ಯಾವ್ಯಾವ ಪಾರ್ಟ್ಸ್ ಇರುತ್ತೆ? ಸೊ ನೆನ್ಪಿಟ್ಕೊಳ್ಳಿ, ಫ್ರಮ್ ದ ಬಿಗಿನಿಂಗ್ ಆಫ್ ನಾಸ್ಟ್ರಿಲ್ಸ್ ಅಂದರೆ ಮೂಗಿನ ಕುಹುರಗಳು ಅಂತ ಏನು ಹೇಳ್ತೀವಿ, ಕುಳಿಗಳು ಇಲ್ಲಿದೆ, ಓಪನಿಂಗ್ಸ್ ಇದೆ. ಓಕೆ, ಓಪನಿಂಗ್ಸ್ ಆಫ್ ನೋಸ್ ಈಸ್ ಕಾಲ್ಡ್ ನಾಸ್ಟ್ರಿಲ್. ನೋಸ್, ನೇಸಲ್ ಚೇಂಬರ್, ನೇಸಲ್ ಚೇಂಬರ್ ಇದೆ. ನೆಕ್ಸ್ಟ್ ದೇರ್ ಇಸ್ ದ ಫ್ಯಾರಿಂಗ್ಸ್, ಓರೋಫ್ಯಾರಿಂಗ್ಸ್. ಅದೇ ಥರ ಇಲ್ಲಿಗೆ ಬಂದಾಗ ನೇಸೋಫ್ಯಾರಿಂಗ್ಸ್ ಅಂತ ಕೇಳಿರ್ಬೋದು. ಓರೋಫ್ಯಾರಿಂಗ್ಸ್, ನೇಸೋಫ್ಯಾರಿಂಗ್ಸ್. Nasopharynx, pharynx, and tubular structure, windpipe, trachea. ಆರ್ಡರ್ ಆಗಿ ಗೊತ್ತಿರಬೇಕು. ಟ್ರೇಕಿಯಾ, then that goes to bronchi, principal branches, bronchi. ಸೊ ನೆಕ್ಸ್ಟ್ ಅಂದರೆ ಪ್ರೈಮರಿ ಆಗಿರುತ್ತೆ ಅದು. ಅದಾದ್ಮೇಲೆ ಸೆಕೆಂಡರಿ, ಟರ್ಷರಿ, ಬ್ರಾಂಕೈಗಳನ್ನ ನೋಡ್ತೀವಿ. ಬ್ರಾಂಕ್ಯೂಲ್ಸ್, ಆಲ್ವಿಯೋಲ್. ಇದು ಒಂದು ಸೀಕ್ವೆನ್ಸ್ ಅಲ್ಲಿ ಗೊತ್ತಿರಬೇಕು. ಸೊ ಇಲ್ಲಿ ಫಸ್ಟ್ ಇರೋದು ನೋಸ್ ಇದೆ. Okay, just considering that we are taking the oxygen from the atmosphere and leaving out the carbon dioxide from our lungs. Oxygen na ತೆಗೆದುಕೊಂಡು carbon dioxide na eliminate ಮಾಡ್ತಾ ಇದ್ದೀವಿ. Okay, this physical process of taking the oxygen from the atmosphere and leaving out the carbon dioxide is called pulmonary ventilation. ಇದನ್ನ pulmonary ventilation ಅಂತ ಹೇಳ್ತೀವಿ. It's a physical process. ಸೊ ದಟ್ ಇನ್ವಾಲ್ವ್ಸ್ ಏನೇನ ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ ಅಂತ ಹೇಳಿದ್ರೆ, ಹಿಯರ್ ಯು ಕ್ಯಾನ್ ಅಬ್ಸರ್ವ್. ಓಕೆ, ಒಂದು ನೋಸ್. ಓಕೆ, ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ನೇಸಲ್ ಚೇಂಬರ್. ಆಫ್ ಕೋರ್ಸ್ ದ ಫ್ಯಾರಿಂಗ್ಸ್ ಇರುತ್ತೆ. ನೆಕ್ಸ್ಟ್ ಏನಿರುತ್ತೆ? ಟ್ರೇಕಿಯಾ ಆ್ಯಂಡ್ ಬ್ರಾಂಕೈ. ಓಕೆ, ಇಷ್ಟು ಇರುತ್ತೆ ಇಲ್ಲಿ ತನಕ ಎಕ್ಸ್ಚೇಂಜ್ ಆಗೋದು. ಸೊ ಆ್ಯಂಡ್ ಆಲ್ಸೋ ದಟ್ ಇನ್ಕ್ಲೂಡ್ಸ್ ಬ್ರಾಂಕ್ಯೂಲ್ಸ್ ಆ್ಯಂಡ್ ಆಲ್ವಿಯೋಲೈ. Bronchioles and alveoli. ಇಲ್ಲಿ ತನಕ ಕಂಡಕ್ಷನ್ ಆಗ್ತಾ ಇದೆ, ಕ್ಯಾರಿ ಆಗ್ತಾ ಇದೆ, ಲಂಗ್ಸ್ ಇಂದ ಹೊರಗಡೆ ಬರ್ತಾ ಇದೆ. ಈಗ ನೆಕ್ಸ್ಟ್ ನಾವು ಮಾತಾಡಬೇಕು ಎಕ್ಸ್ಟರ್ನಲ್ ರೆಸ್ಪಿರೇಷನ್. ಅಬ್ಸರ್ವ್ ಹಿಯರ್. ಪಲ್ಮೋನರಿ ವೆಂಟಿಲೇಷನ್. I will read all the steps once again. Pulmonary ventilation, external respiration, transport of gases, conduction of gases, internal respiration, and cellular respiration.
ಮೂರು ಥರ ರೆಸ್ಪಿರೇಷನ್ ನೋಡೋದು, ಎಕ್ಸ್ಟರ್ನಲ್, ಇಂಟರ್ನಲ್, ಸೆಲ್ಯುಲರ್ ರೆಸ್ಪಿರೇಷನ್ ಅಂತ ಹೇಳ್ಬಿಟ್ಟು ಮೂರಕ್ಕೂ ಡಿಫ್ರೆನ್ಸ್ಗಳು ತಿಳ್ಕೊಬೇಕು ಇವಾಗ. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಪಲ್ಮೋನರಿ ವೆಂಟಿಲೇಷನ್, ಫಿಸಿಕಲ್ ಪ್ರೊಸೆಸ್ ಆಗ್ತಾ ಇದೆ. ಒನ್ಸ್ ದ ಆಕ್ಸಿಜನ್ ಎಂಟರ್ಸ್ ಇನ್ ಟು ದ ಲಂಗ್ಸ್ ಒಳಗಡೆಗೆ ಎಂಟರ್ ಆದ್ಮೇಲೆ ಯು ಕ್ಯಾನ್ ಅಬ್ಸರ್ವ್ ದಿಸ್ ವೆಸಲ್ ಲೈಕ್ ಸ್ಟ್ರಕ್ಚರ್ ದಟ್ ಇಂಡಿಕೇಟ್ಸ್, ಏನ್ ಇಂಡಿಕೇಟ್ ಮಾಡುತ್ತೆ? ಅಫ್ಕೋರ್ಸ್ ಆಲ್ವಿಯೋಲೈ. ಇದು ಆಲ್ವಿಯೋಲೈಯನ್ನ ಇಂಡಿಕೇಟ್ ಮಾಡ್ತಾ ಇದೆ. ಮೀನ್ಸ್ ಟೇಕಿಂಗ್ ಆರ್ ಡ್ರಾಯಿಂಗ್ ದ ಏರ್ ಇನ್ ಟು ದ ಆಲ್ವಿಯೋಲೈ, ಹೊರಗಡೆ ತೆಗೆದುಕೊಳ್ತಾ ಇದೀವಿ, ಆ್ಯಂಡ್ ಲೀವ್ಸ್ ಔಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇದನ್ನ ವೆಂಟಿಲೇಷನ್ ಅಂತಾನೆ ಹೇಳೋಣ. ಓಕೆ, ಆಸ್ ವಿ ಹ್ಯಾವ್ ರಿಟನ್ ದೇರ್, ವೆಂಟಿಲೇಷನ್ ಆಗ್ತಾ ಇದೆ. ಕನ್ಸಿಡರಿಂಗ್ ದಿಸ್ ಇಸ್ ದ ಕಂಡಕ್ಷನ್ ಪಾರ್ಟ್, outermost part of the respiratory tract, upper part of the respiratory tract. So next alveoli illide. So this alveoli is the site of gaseous exchange. Alveoli, alveolus, it's the site of gaseous exchange. So once the air, oxygen comes into the alveoli illige bandmele, so there should be exchange of gases, right? Alli exchange agbeku ivaga enagutte, oxygen enters into the blood capillary and the carbon dioxide enters into the alveoli. So I'm writing here carbon dioxide is entering into the alveoli, okay, through the diffusion process. And here also you can observe oxygen is entering into the blood capillaries. So oxygen illige enter agta ide. So this process of diffusion of gases, the process of exchange or diffusion of gases in between the alveoli and the blood capillary is called external respiration. So here I am writing the word called, what is that? External respiration. External respiration ಆಗ್ತಾ ಇದೆ ಇಲ್ಲಿ. ಸೊ ಏನಾಗಂತ ಹೇಳಿದ್ರೆ external respiration in the sense exchange or diffusion of gases in between the alveoli and the blood capillary ಆಗ್ತಾ ಇದೆ. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಪಾರ್ಟ್ ಏನಿದೆ ನೋಡಿ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆದ್ಮೇಲೆ ಟ್ರಾನ್ಸ್ಪೋರ್ಟ್ ಆರ್ ಕಂಡಕ್ಷನ್ ಆಫ್ ಗ್ಯಾಸಸ್. ಸೊ ಆಫ್ ಕೋರ್ಸ್ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ರೆಸ್ಪಿರೇಟರಿ ಪಿಗ್ಮೆಂಟ್ಸ್ಗಳಿರಬೇಕು, ರೈಟ್? ಸೊ ದೋಸ್ ರೆಸ್ಪಿರೇಟರಿ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇನ್ ದ ಬ್ಲಡ್, ಸೊ ದೇ ಆರ್ ಕಾಲ್ಡ್ RBCs or hemoglobin. So here I am writing RBCs. So there you can observe the pigment called hemoglobin. So hemoglobin is what? Respiratory pigment. Through the blood vessels, with the help of heart, that conducts the oxygen, that conducts the gases. Gases ಗಳನ್ನ ಕಂಡಕ್ಟ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಯು ಕ್ಯಾನ್ ಸೇ ಇಲ್ಲಿ ಹಿಮೋಗ್ಲೋಬಿನ್ ಅನ್ನೋದು ಏನಾಗಿರುತ್ತೆ? ರೆಸ್ಪಿರೇಟರಿ pigment agide, respiratory pigment, and here the circulatory system is responsible for conducting. So you can say blood vessels are responsible for conducting, transporting the gases. Conduct ಮಾಡ್ತಾ ಇದೆ, ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ. Heart is the pumping organ. ನಾವು ಅದನ್ನ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ತಿಳ್ಕೊಂತೀವಿ. ಅಂದ್ರೆ ಕಂಪ್ಲೀಟ್ ಆಗಿ ಯಾವ ತರ ಹಾರ್ಟ್ ಮತ್ತೆ ಡಿಫರೆಂಟ್ ಪಾರ್ಟ್ಸ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕಂಡಕ್ಟಿಂಗ್ ದ ಗ್ಯಾಸಸ್ ಅಂಡ್ ನ್ಯೂಟ್ರಿಯೆಂಟ್ಸ್ ಅಂತೆಲ್ಲ ಹೇಳ್ಬಿಟ್ಟು. ಓಕೆ, ಸೊ ಹಾಗಿದ್ರೆ ಟ್ರಾನ್ಸ್ಪೋರ್ಟೇಷನ್ ಆಯ್ತು. So now, with the help of RBCs, hemoglobin and also blood vessels, so ಏನಾಗುತ್ತೆ? oxygen reaches the tissues or the cells ಗಳಿಗೆ reach ಆಗುತ್ತೆ. Once the oxygen reaches the cellಗಳನ್ನ reach ಆದಾಗ you come to know oxygen enters the tissues or cells. Oxygen cells ಗಳಿಗೆ enter ಆಗುತ್ತೆ. So I am writing entering of oxygen. Now, during metabolism process, cellular respiration, ಇಲ್ಲಿ ಸೆಲ್ಗಳಲ್ಲಿ ಸೆಲ್ಯುಲಾರ್ ರೆಸ್ಪಿರೇಷನ್ ಆಗುತ್ತೆ. ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಇವಾಗ ಸೆಲ್ಯುಲಾರ್ ರೆಸ್ಪಿರೇಷನ್ ಆದಾಗ ನೋಡಿ, ಲಾಸ್ಟ್ ವರ್ಡ್ ಅದು. ಸೆಲ್ಯುಲಾರ್ ರೆಸ್ಪಿರೇಷನ್ ಆದಾಗ ಏನಾಗುತ್ತೆ? ಡ್ಯೂರಿಂಗ್ ಮೆಟಬಾಲಿಸಮ್ ಆಗುವಾಗ ದೇ ಯೂಸ್ ಟು ರಿಲೀಸ್ ಕಾರ್ಬನ್ ಡೈಆಕ್ಸೈಡ್. So during the oxidation of glucose that occurs inside the mitochondria. So aerobic respiration ಆಗೋದು ಸೆಲ್ ಒಳಭಾಗದಲ್ಲಿ, ಮೈಟೋಕಾಂಡ್ರಿಯಾ ಒಳಭಾಗದಲ್ಲಿ. So once that done, ಅದಾದ ಮೇಲೆ, so oxidation of glucose releases amount of energy in the form of ATP along with the carbon dioxide. Now the carbon dioxide is released out of the cell into the blood capillary. Blood capillary in the cell ಒಳಗಡೆಗೆ ಹೋಗಿದ್ದು oxygen.
ಸೆಲ್ಲಿಂದ ಬ್ಲಡ್ ಕೆಪಿಲರಿಗೆ ಎಂಟರ್ ಆಗ್ತಾ ಇರೋದು ಕಾರ್ಬನ್ ಡೈಆಕ್ಸೈಡ್. ಸೊ ನೌ ಯು ಕ್ಯಾನ್ ಸಿ the exchange or the diffusion of gases in between the blood capillaries and the body cells or tissues is called internal respiration. What is this? So this process is called internal respiration. You can observe here. So I will write here itself. Internal respiration. I hope you understood external and internal respiration. ಏನೇನು ಆಗ್ತಿದೆ ಅಂತ ಹೇಳ್ಬಿಟ್ಟು. ಓಕೆ, ಅಲ್ಲಿ ಯೂಸ್ ಮಾಡಬೇಕಾಗಿರೋ ಎರಡು ವರ್ಡ್ಗಳು ಡಿಫ್ಯೂಷನ್ ಆರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಡಿಫ್ಯೂಷನ್ ಆರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇನ್ ಬಿಟ್ವೀನ್ ವಾಟ್? ಇನ್ ಬಿಟ್ವೀನ್ alveoli and the blood capillary, that is the external. In between the blood capillary and the body tissue or the cell is called internal. Okay, so next, ಇವಾಗ ಆಕ್ಸಿಜನ್ ಸಪ್ಲೈ ಆಯಿತು. Now the cells are utilizing the oxygen and breaking down the glucose. Glucose is the ultimate product of digestion. ನಾವು ಡೈಜೆಷನ್ ಆಗಿದೆ, ಆ ಗ್ಲೂಕೋಸ್ ಇವಾಗ ವಿಲ್ಲೈ ಮುಖಾಂತರ ಅಬ್ಸಾರ್ಬ್ ಆಗಿ ನಮ್ಮ ಬಾಡಿಗೆ ಎಲ್ಲ ಸೆಲ್ಸ್ಗಳಿಗೆ ಬಂದಿದೆ. ನಾವು ಇಟ್ಸ್ ಟೈಮ್ ಟು ಅಸಿಮಿಲೇಟ್ ಇಟ್. ಈಗ ಅಸಿಮಿಲೇಟ್ ಆಗಬೇಕು ಫುಡ್. ಅಸಿಮಿಲೇಷನ್ ಅಂತ ಹೇಳಿದ್ರೇನು? ಯುಟಿಲೈಸೇಷನ್ ಆಫ್ ದಟ್ ಗ್ಲೂಕೋಸ್ ಟು ರಿಲೀಸ್ ದ ಎನರ್ಜಿಯನ್ನು ರಿಲೀಸ್ ಮಾಡೋದಕ್ಕೆ ಆ ಗ್ಲೂಕೋಸನ್ನು ಯುಟಿಲೈಸ್ ಮಾಡ್ಕೊಬೇಕು, ಮತ್ತು ಅದು ಆಕ್ಸಿಡೈಸ್ ಆಗಬೇಕು. ನಾವು ದಟ್ ರಿಲೀಸಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ದಟ್ ಪ್ರಾಸೆಸ್. So that is called cellular respiration. What is that? Cellular respiration. So ಈ ಎಲ್ಲ ಪ್ರೋಸೆಸ್ಗಳು ನೆನಪಿರಬೇಕು. ಆ್ಯಂಡ್ ರಿಮೆಂಬರ್ ದಿಸ್ ವರ್ಡ್ ಟು, ಯಾವುದದು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ ಹಾಗೆ ಮೈಟೋಕಾಂಡ್ರಿಯಾ ಅಂತ ಏನಿದೆ, ದಟ್ ಈಸ್ ಕಾಲ್ಡ್ ದ ಸೈಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿ. ಓಕೆ, ಸೊ now you are familiar with the steps involved in respiration. ಯಾವ ಸ್ಟೆಪ್ಸ್ ಇನ್ವಾಲ್ವ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು, ಪಲ್ಮೋನರಿ ವೆಂಟಿಲೇಷನ್, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಟ್ವೀನ್ ದ ಅಟ್ಮಾಸ್ಫಿಯರ್ ಅಂಡ್ ದ ಲಂಗ್ಸ್. Exchange of gases between the atmosphere and the lungs is called pulmonary ventilation. External respiration, exchange of gases, diffusion of gases between the alveoli and the blood capillary. Transport of gases, transportation of gases, exchanged gases throughout the body with the help of respiratory pigment called hemoglobin through the blood vessels or through the blood, you can say. Internal respiration, that means exchange of gases between the blood capillary and the body tissues. Finally, there's cellular respiration. So where we are, our body cells are utilizing the oxygen to break down the glucose to release the energy in the form of ATP. ಸೊ ಈ ಎಲ್ಲ ಪ್ರೊಸೆಸ್ಗಳು ಈಗ ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ರಿಲೇಟೆಡ್ ಆಗಿರೋ ರೆಸ್ಪಿರೇಟರಿ ಸಿಸ್ಟಮ್ ಅನ್ನು ಇವಾಗ ತಿಳ್ಕೊಳ್ಳೋಣ. ಅರ್ಥ ಆಗಿದೆಯಾ ಕಾನ್ಸೆಪ್ಟು? ಐ ಹೋಪ್ ಸೊ. ಸೊ ನೆಕ್ಸ್ಟ್ ನೋಡೋಣ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಈಗ ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ತಾ ಇದ್ದೀವಿ. ವೈ ಝುವಾಲಜಿ ಈಸ್ ಸೋ ಈಸಿ? ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಅವರ್ ಬಾಡಿ ಇಟ್ ಸೆಲ್ಫ್. ಸೊ ಹಾಗಾಗಿ ತುಂಬ ಈಸಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಯಾವ ಪಾರ್ಟಲ್ಲಿ ಯಾವ ಥರ ಸೆಲ್ಸ್ಗಳಿರುತ್ತೆ ಮತ್ತು ಯಾವ ಥರ ಫಂಕ್ಷನ್ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ಸಾಕು. ಓಕೆ, ನೋಡೋಣ ಇಲ್ಲಿ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಓಕೆ, ಫಸ್ಟ್ ಡಿಫ್ರೆಂಟ್ ಪಾರ್ಟ್ಸ್ಗಳು ನಮಗೆ ಗೊತ್ತಿರಬೇಕು. ವಾಟ್ ಆರ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್? ಏನೇನಿರುತ್ತೆ? ದ ವೆರಿ ಫಸ್ಟ್ ಪಾರ್ಟ್ ಈಸ್ ನೋಸ್, ರೈಟ್? ನೋಸ್. ಮೌತ್ ರೆಸ್ಪಿರೇಟರಿ ಆರ್ಗನ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಸಮ್ ಆಫ್ ಅಸ್ ವಿ ಆರ್ ರೆಸ್ಪೈರಿಂಗ್ ಆರ್ ಬ್ರೀದಿಂಗ್ ಥ್ರೂ ದ ಮೌತ್. ಮೌತಲ್ಲಿ ಆ ಒಂದು ಫಿಲ್ಟ್ರಿಂಗ್ ಮೆಕ್ಯಾನಿಸಮ್ ಇರೋದಿಲ್ಲ. ಓಕೆ, ಸೊ ದಟ್ಸ್ ವೈ ನೋಸ್ಗಾದರೆ ಅಲ್ಲಿ ತುಂಬಾ ಸಿಲಿಯಾಗಳಿರುತ್ತೆ, ಎಪಿಥೀಲಿಯಂ ಇರುತ್ತೆ, ಮ್ಯೂಕಸ್ ಸೆಕ್ರೆಟಿಂಗ್ ಎಪಿಥೀಲಿಯಂಗಳಿರುತ್ತೆ. ದೇ ಆರ್ ಏಬಲ್ ಟು ಎಲಿಮಿನೇಟ್ ದ ಫಾರಿನ್ ಪಾರ್ಟಿಕಲ್ಸ್ ವಿಚ್ ಆರ್ ಎಂಟರಿಂಗ್ ಥ್ರೂ ದ ನೋಸ್ ವೈಲ್ ವಿ ಆರ್ ಇನ್ಹೇಲಿಂಗ್ ದ ಹೇರ್. ಏರನ್ನು ಒಳಗಡೆ ತೆಗೆದುಕೊಳ್ಳುವಾಗ ಅದರಲ್ಲಿರೋ ಪಾರ್ಟಿಕಲ್ಸ್ಗಳನ್ನ ಫಿಲ್ಟರ್ ಮಾಡಲಿಕ್ಕೆ ಅಂತಾನೆ ನೋಸಲ್ಲಿ ಕೆಲವು ಸ್ಮಾಲ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್ಗಳು ಜೊತೆಗೆ ಎಪಿಥೀಲಿಯಂ ಇರೋದು, ಮ್ಯೂಕಸ್ ಇರೋದು. ನಾವು ಮೌತ್ ಮುಖಾಂತರ ಉಸಿರಾಡಿದ್ರೆ ಆಗ ಏನಾಗುತ್ತೆ? ದಟ್ ಮೇ ಕಾಸ್ ಸಮ್ ಇನ್ಫೆಕ್ಷನ್ ಟು. ಸೊ ನೋಡೋಣ ಈಗ ರೆಸ್ಪಿರೇಟರಿ ಸಿಸ್ಟಮ್ಗೆ ಬಂದಾಗ ಯಾವ್ಯಾವ ಪಾರ್ಟ್ಸ್ ಇರುತ್ತೆ. ಸೊ ಐಮ್ ಜಸ್ಟ್ ರೈಟಿಂಗ್ ಇನ್ ಅ ಸೀಕ್ವೆನ್ಸ್. ನೋಸ್. ಸೊ ನೆಕ್ಸ್ಟ್ ನೇಸಲ್ ಚೇಂಬರ್. I'm just trying to write the different parts in a sequence. You should remember, ಯಾಕೆಂದ್ರೆ ಕಾಮನ್ ಆಗಿ ಸೀಕ್ವೆನ್ಸ್ ಅನ್ನು ಕೂಡ 1 ಮಾರ್ಕ್ಗೆ ಕೇಳಬಹುದು. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಇಸ್ ಕರೆಕ್ಟ್ ಇನ್ ರಿಲೇಟೆಡ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಅದಾದ್ಮೇಲೆ ಫ್ಯಾರಿಂಗ್ಸ್. ಸೊ ನೆಕ್ಸ್ಟ್ ಏನ್ ಬರುತ್ತೆ? ಟ್ರೇಕಿಯಾ. ಆ್ಯಂಡ್ ದೆನ್ ಬ್ರಾಂಕೈ
bronchi. You should know the bronchus and bronchi, bronchioles and ಕಾಮನ್ ಆಗಿ ನಾವು ಹೇಳೋದು ಬ್ರಾಂಕ್ಯೂಲ್ ಅಂತೆಲ್ಲ ಹೇಳ್ಬೋದು. ಅದ್ರ ಜೊತೆಗೆ ಆಲ್ವಿಯೋಲೈ ಆ್ಯಂಡ್ ಆಲ್ವಿಯೋಲಸ್, ಈ ಥರ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಬಗ್ಗೆ ಗೊತ್ತಿರಬೇಕು. ಬ್ರಾಂಕೈ, ನೆಕ್ಸ್ಟ್ ಅದಾದಮೇಲೆ ಬ್ರಾಂಕ್ಯೂಲ್ಸ್, ದೆನ್ ಏನು ಬರುತ್ತೆ, that is terminated with alveoli. So final ಆಗಿ ನಾವು that is covered by the non-muscular vascularized structure called lungs. ಓಕೆ, ಇಷ್ಟು ಪಾರ್ಟ್ಸ್ಗಳು. ಸೊ ಈಗ ಒನ್ ಬೈ ಒನ್ ತಿಳ್ಕೊಳ್ಳೋಣ. ಸ್ಟ್ರಕ್ಚರ್ ನೋಡಿ ಮತ್ತೆ ಲೇಯರ್ಗಳ ಬಗ್ಗೆ ತಿಳ್ಕೋಬೇಕು. ಐ ಆಮ್ ಜಸ್ಟ್ ಟ್ರೈಂಗ್ ಟು ಡ್ರಾ ದ ಡಯಾಗ್ರಾಮ್ ಟು ಡಿಪಿಕ್ಟ್ diagrammatically. Okay, so considering this is the larynx or the pharynx. Okay, ಇಲ್ಲಿಗಿದೆ. So then that divides into left and right bronchi. ಬ್ರಾಂಕಸ್ಗಳಾಗಿ ಡಿವೈಡ್ ಆಗ್ತಾ ಇದೆ. Then here we are writing the lungs which is bilobed and the other lung which is trilobed. ಇನ್ನೊಂದು ಇಲ್ಲಿ lungs ಇದೆ, that is called trilobed ಅಂತ ಹೇಳ್ತೀವಿ. Right lung is usually larger when compared to the left lung. And there you can observe there is a notch. Illondu notch anna barita idivi, and this notch is called a cardiac notch. What is that? Cardiac notch. And both lungs are covered by a layer. Okay, ಎರಡು ಲಂಗ್ಸ್ಗಳ ಮೇಲ್ಭಾಗದಲ್ಲೂ ಕೂಡ ಒಂದು ಲೇಯರ್ ಇರುತ್ತೆ, and this layer is called pleural membrane. What is that? Pleural membrane. So now I'm just trying to write some C-shaped cartilaginous tissue over the trachea. Andre, the upper part of the trachea, the upper respiratory tract, till the end of bronchi and bronchioles, all are made of, irregular, C-shaped cartilaginous tissue. ಅವುಗಳಲ್ಲಿ hyaline cartilaginous tissue ಇರುತ್ತೆ, irregular ಆಗಿರುತ್ತೆ, C-shape ಅಲ್ಲಿ ಇರುತ್ತೆ. Dorsally they have not joined. ಡಾರ್ಸಲ್ಲಿ ಏನಾಗಿರುತ್ತೆ, ಅದು ಜಾಯಿನ್ ಆಗಿರೋದಿಲ್ಲ, ಓಪನ್ ಇರುತ್ತೆ, ಹಾಗಾಗಿ ಸಿ ಶೇಪಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ದಿಸ್ ಆರ್ ದ ಸ್ಟ್ರಕ್ಚರ್. ಲೆಟ್ ಮಿ ರೈಟ್. ಸೊ ದಿಸ್ ಒನ್ ಈಸ್ ದ ಫ್ಯಾರಿಂಗ್ಸ್. ಐ ಆಮ್ ಜಸ್ಟ್ ರೈಟಿಂಗ್ ದಟ್ ಇಸ್ ಅ ಲ್ಯಾರಿಂಗ್ಸ್. ಸೊ ಅದರಲ್ಲಿ ಕೂಡ ಇದು ಕೂಡ ಕಂಪ್ಲೀಟ್ ಆಗಿ ಕಾರ್ಟಿಲಾಜಿನಸ್ ಟಿಶ್ಯೂನ ಆಗಿರುತ್ತೆ ಅಂತ ಕೇಳಿರ್ತೀರಾ. ಸೊ ಅಲ್ಲಿ ನೀವು ನೋಡ್ಬೋದು, ದೇರ್ ಈಸ್ ಅ ಪಾರ್ಟ್ ಕಾಲ್ಡ್ ಎಪಿಗ್ಲಾಟಿಸ್. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಎಪಿಗ್ಲಾಟಿಸ್. ಸೊ ವಾಟ್ಸ್ ದಟ್? So that's the cartilaginous flap which covers the opening called glottis. Glottis ಅನ್ನೋದೇನು? That's the opening between, ಯಾವ್ದ್ರ ಮಧ್ಯದಲ್ಲಿರೋದು, ಫ್ಯಾರಿಂಗ್ಸ್ ಮತ್ತೆ ಲ್ಯಾರಿಂಗ್ಸ್, ಅವುಗಳ ಮಧ್ಯದಲ್ಲಿರೋ ಒಂದು ಓಪನಿಂಗ್ ಆಗಿರುತ್ತೆ ಗ್ಲಾಟಿಕ್ಸ್ ಅನ್ನೋದು. ಅವೆರಡನ್ನೂ ಕೂಡ ಕವರ್ ಮಾಡ್ತಾ ಇರೋದು ಎಪಿಗ್ಲಾಟಿಸ್. ಹ್ಯಾವ್ ಯು ಹರ್ಡ್ ಅಬೌಟ್ ದಿಸ್ ಎಪಿಗ್ಲಾಟಿಸ್? ಕಾರ್ಟಿಲಾಜಿನಸ್ ಫ್ಲಾಪ್ ವಿಚ್ ಕವರ್ಸ್ ದ ಟ್ರೇಕಿಯಾ. ಅಂದರೆ ಯಾವಾಗ ವೈಲ್ ವಿ ಆರ್ ಹ್ಯಾವಿಂಗ್ ಫುಡ್, ಅಂದರೆ ದಟ್ ಪ್ರಿವೆಂಟ್ಸ್ ದ ಎಂಟ್ರಿ ಆಫ್ ದ ಫುಡ್ ಆ್ಯಂಡ್ ವಾಟರ್ ಇನ್ ಟು ದ ಟ್ರೇಕಿಯಾ ಒಳಗಡೆಗೆ ಹೋಗದೆ ಇರೋ ಥರದ್ದು ಪ್ರಿವೆಂಟ್ ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಅ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಟ್ರೇಕಿಯಾ. ಹಿಯರ್ ದರ್ ಇಸ್ ಅ ಟ್ರೇಕಿಯಾ. ಇಲ್ಲಿದೆ ಟ್ರೇಕಿಯಾ. ಓಕೆ, ಸೊ ಟ್ರೇಕಿಯಾ ಅಂತ ಹೇಳಿದ್ರೆ ಏನು? ಕಾಮನ್ ಆಗಿ ಇದನ್ನ ವಿಂಡ್ ಪೈಪ್ ಅಂತ ಹೇಳ್ತೀವಿ. ಇದನ್ನು ಕೂಡ ಕೇಳಬಹುದು ಸಿಂಪ್ಲಿಫೈಡ್ ಮ್ಯಾನರ್ಲಿ KCET ಅಲ್ಲಿ ಏನಂತ ಹೇಳ್ಬಿಟ್ಟು, ದ ಸೈಂಟಿಫಿಕ್ ನೇಮ್ ಆಫ್ ವಿಂಡ್ ಪೈಪ್ ಈಸ್ ಟ್ರೇಕಿಯಾ. ಓಕೆ, ಅದೇ ಥರ ಫುಡ್ ಪೈಪ್ಗೆ ಬಂದಾಗ ಈಸೋಫೇಗಸ್ ಅಂತ ಹೇಳ್ತೀವಿ. ಸೊ ವಿಚ್ ಇಸ್ ಮೇಡ್ ಆಫ್ C-shaped hyaline cartilaginous tissue. C-shapeಲ್ಲಿರೋ hyaline cartilaginous tissue ಆಗಿರುತ್ತೆ. ಲೆಟ್ ಮಿ ರೈಟ್ ದಟ್ ಲೇಟರ್. ಫಸ್ಟ್ ಇವಾಗೆಲ್ಲ ಲೇಬಲ್ಗಳನ್ನ ನೋಡೋಣ. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಬ್ರಾಂಕೈ. ಇಲ್ಲಿ ನೋಡ್ತೀರಾ. ಓಕೆ, ಸೊ ದ ಟ್ರೇಕಿಯಾ ಡಿವೈಡ್ಸ್ ಇನ್ ಟು ಲೆಫ್ಟ್ ಆ್ಯಂಡ್ ರೈಟ್ ಬ್ರಾಂಕೈ. ಎರಡು ಏನಾಗುತ್ತೆ, ಪ್ರಿನ್ಸಿಪಲ್ ಸೆಗ್ಮೆಂಟ್ಗಳಾಗಿ ಡಿವೈಡ್ ಆಗುತ್ತೆ. ಬ್ರಾಂಕಸ್ ಅಥವಾ ಬ್ರಾಂಕೈ ಅಂತ ಹೇಳ್ಬೋದು. ಹಿಯರ್ ಐ ಆಮ್ ರೈಟಿಂಗ್ ದಿಸ್ ಈಸ್ ಕಾಲ್ಡ್ ಬ್ರಾಂಕಸ್. ಲೆಫ್ಟ್ ಆ್ಯಂಡ್ ರೈಟ್ ಬ್ರಾಂಕಸ್, ಬ್ರಾಂಕೈ ಪ್ಲೂರಲ್. ಸೊ ಅಗೈನ್ ದಟ್ ಫೈನಲಿ ಡಿವೈಡ್ಸ್ ಇನ್ ಟು, ಮತ್ತೆ ಡಿವೈಡ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಏನಂತ ಹೇಳ್ಬೋದು, ಪ್ರೈಮರಿ ಇದು ಆಗಿರುತ್ತೆ ಅಂದರೆ ಪ್ರಿನ್ಸಿಪಲ್ ಅಂತ ಹೇಳ್ಬಿಟ್ಟು, ಸೆಕೆಂಡರಿ, ಟರ್ಷರಿ ಬ್ರಾಂಕೈ. ನೆಕ್ಸ್ಟ್ ಬ್ರಾಂಕ್ಯೂಲ್ಸ್ಗಳನ್ನ ನೋಡ್ತೀರಾ, ರೆಸ್ಪಿರೇಟರಿ ಬ್ರಾಂಕ್ಯೂಲ್ಸ್ ಅಂತ ಮತ್ತೆ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಲಂಗ್ಸ್ ಬಗ್ಗೆ ನೋಡ್ತಾ ಇದೀವಿ. ಲಂಗ್ ಈಸ್ ಕವರ್ಡ್ ಬೈ ಪ್ಲೂರಲ್ ಮೆಂಬ್ರೇನ್, ರೈಟ್? ಸೊ ಅದರಲ್ಲಿ ಎರಡು ಲೇಯರ್ಗಳನ್ನ ನೋಡ್ಬೋದು ನಾವು, ಔಟರ್ ಆರ್ ಎಕ್ಸ್ಟರ್ನಲ್, ಓಕೆ, ಸೊಮ್ಯಾಟಿಕ್ ಆರ್ ಪೆರಿಯೇಟಲ್ ಪ್ಲೂರಾ. ದಿಸ್ ಈಸ್ ಕಾಲ್ಡ್ ಪೆರಿಯೇಟಲ್
ಪ್ಲ್ಯೂರಾ ಅಂಡ್ ದ ಇಂಟರ್ನಲ್ ಏನಾಗಿರುತ್ತೆ ವಿಸರಲ್ ಅಂತ ಇಂಟರ್ನಲ್ ಸ್ಟ್ರಕ್ಚರ್ಗಳನ್ನು ಕವರ್ ಮಾಡಿರೋದಕ್ಕೆ ವಿಸರಲ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಕಾಲ್ಡ್ ವಿಸರಲ್ ಪ್ಲ್ಯೂರಾ. ಸೊ both layers are collectively known as a pleural membrane. So pleural membrane ಅಂತ ಹೇಳಿದ್ರೆ ಏನು? This is the membrane which covers both the lungs. ಎರಡು ಲಂಗ್ಸ್ಗಳನ್ನು ಕವರ್ ಮಾಡಿ ಇಟ್ಕೊಂಡಿರೋ ಲೇಯರ್ಗಳಿಗೆ ನಾವು ಪ್ಲ್ಯೂರಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. And there is a cavity and a space called pleural cavity that's filled with a fluid. ಯಾಕೆ? that prevent the friction. ಎಕ್ಸ್ಟರ್ನಲ್ ಶಾಕ್ ಇಂದ ಲಂಗ್ಸ್ ಅನ್ನ ಪ್ರಿವೆಂಟ್ ಮಾಡುತ್ತೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಪ್ಲೂರಲ್ ಕ್ಯಾವಿಟಿ ಇರುತ್ತೆ, ಫ್ಲೂಯಿಡ್ ಇರುತ್ತೆ, ದಟ್ ಈಸ್ ಪ್ರಿವೆಂಟಿಂಗ್ ದ ಸಾಫ್ಟ್ ಲೇಯರ್ ಆಫ್ ದ ಲಂಗ್ಸ್ ಫ್ರಮ್ ದ ಎಕ್ಸ್ಟರ್ನಲ್ ಫ್ರಿಕ್ಷನ್. ಆ ರಿಬ್ ಕೇಜಸ್ ಎಕ್ಸ್ಟರ್ನಲ್ ಮತ್ತೆ ಇಂಟರ್ನಲ್ ಕೋಸ್ಟಲ್ಸ್ಗಳೇನಿರುತ್ತೆ, ಇಂಟರ್ ಕೋಸ್ಟಲ್ ಮಸಲ್ಸ್ಗಳು, ಸೊ ಅವುಗಳಿಂದ ಆಗೋ ಫ್ರಿಕ್ಷನ್ ಅನ್ನು ಅದು ಪ್ರಿವೆಂಟ್ ಮಾಡ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ, ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್ 2 lobes ಇನ್ ದ ಲೆಫ್ಟ್ ಲಂಗ್ ಅಲ್ಲಿ 2 ಲೋಬ್ಸ್ಗಳನ್ನ. ಸೊ ಅದೇ ತರ ಇಲ್ಲಿಗೆ ಬಂದ್ರೆ ದೇರ್ ಯು ಕ್ಯಾನ್ ಅಬ್ಸರ್ವ್ 3 lobes ಇನ್ ದ ರೈಟ್ ಲಂಗ್ಸ್ಗಳಲ್ಲಿ 3 ಲೋಬ್ಸ್ಗಳನ್ನ ನೋಡಬಹುದು. ಸೊ ರೈಟ್ ಲಂಗ್ ಈಸ್ ಲಾರ್ಜರ್, ದಿಸ್ ಒನ್ ಈಸ್ ಲಾರ್ಜರ್ ವೆನ್ ಕಂಪೇರ್ ಟು ದ ಲೆಫ್ಟ್ ಒನ್. ಯಾಕೆ? ಇಲ್ಲಿ 2 ಲೋಬ್ಸ್ಗಳಿದೆ. ಅಂಡ್ ವಾಟ್ ಈಸ್ ದಿಸ್? ದೇರ್ ಈಸ್ ಅ ಲೈನ್ ವಿಚ್ ಸೆಪರೇಟ್ಸ್ ದ ಲೋಬ್ಸ್, ದಟ್ ಈಸ್ ಕಾಲ್ಡ್ oblique fissure. That's called oblique fissure ಅಂತ ಹೇಳ್ತೀವಿ. ನೆನ್ಪಿಟ್ಕೊಬೇಕು, oblique fissure ಕ್ಯಾನ್ ಬಿ ಸೀನ್ ಇನ್, ಎಲ್ಲಿ ಇರುತ್ತೆ? ಹಾಗಿದ್ರೆ ಲೆಫ್ಟ್ ಲಂಗ್ ಅಲ್ಲಿ ಮಾತ್ರ ಇರುತ್ತಾ? ದಟ್ಸ್ ದ ಲೈನ್ ದಟ್ ಸೆಪರೇಟ್ಸ್ ದ ಲೋಬ್ಸ್ಗಳನ್ನ ಸೆಪರೇಟ್ ಮಾಡೋದು ಹಾರಿಜಾಂಟಲ್. ಇಲ್ಲೂ ಕೂಡ ನೋಡ್ಬೋದು ನಾವು. ಅಂದ್ರೆ ಇಲ್ಲಿ ರೈಟ್ ಅಪ್ಪರ್ ಮೋಸ್ಟ್, ರೈಟ್ ಮಿಡಲ್, ರೈಟ್ ಬಾಟಮ್ಡ್ ಅಂತ ಹೇಳ್ತೀವಿ, ಲೋಯರ್ ಒನ್. ಈ ತರ 3 ಲೋಬ್ಗಳಿದೆ. ಈ ಎಲ್ಲಾ ಲೋಬ್ಗಳಲ್ಲಿರೋ ಒಂದು ಲೈನ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ oblique fissure ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಜಸ್ಟ್ ಬಿಲೋ ದ ಲಂಗ್ಸ್ನ ಕೆಳಭಾಗದಲ್ಲಿ ದೇರ್ ಯು ಕ್ಯಾನ್ ಅಬ್ಸರ್ವ್ ಡೂಮ್ ಶೇಪ್ಡ್ ಮಸ್ಕ್ಯುಲಾರ್ ಸ್ಟ್ರಕ್ಚರ್. ಅಲ್ಲೊಂದು ಡೂಮ್ ಶೇಪ್ ಅಲ್ಲಿರೋ ಮಸ್ಕ್ಯುಲಾರ್ ಸ್ಟ್ರಕ್ಚರ್ ಇದೆ, ಅಂಡ್ ದಟ್ಸ್ ಕಾಲ್ಡ್ ಡಯಾಫ್ರಾಮ್. Okay, what's that? This is a muscular layer present only in mammals that separates the thoracic and abdomen. ಎರಡನ್ನೂ ಕೂಡ ಸೆಪರೇಟ್ ಮಾಡುತ್ತೆ. ರೆಸ್ಪಾನ್ಸಿಬಲ್ ಫಾರ್ ರೆಸ್ಪಿರೇಷನ್, ಬ್ರೀದಿಂಗ್ಗೆ ಸಹಾಯ ಮಾಡುತ್ತೆ. ಅದು ಯಾವ ಶೇಪಲ್ಲಿ ಇರುತ್ತೆ, ಯಾವಾಗ? ಇನ್ಸ್ಪಿರೇಷನ್ ಆದ್ರೆ ಏನು, ಎಕ್ಸ್ಪಿರೇಷನ್ ಆದಾಗ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಬ್ರೀದಿಂಗ್ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಣ ನೆಕ್ಸ್ಟ್ ಸೆಷನಲ್ಲಿ. ಸೊ ಇವಾಗ ಅರ್ಥ ಆಗಿದೆಯಲ್ಲ ಯಾವ ಪಾರ್ಟ್ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇವಾಗ, ಸೊ ಓವರ್ ದ ಬಾಡಿ, ಓವರ್ ದ ಲಂಗ್ಸ್, ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಕಟ್ ಎಂಡ್ ಆಫ್ ರಿಬ್ಸ್. ಇಲ್ಲಿದೆ ಕಟ್ ಎಂಡ್ ಆಫ್ ರಿಬ್ಸ್ ಅಂತ ಹೇಳ್ಬಿಟ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಎಂಟೈರ್ ಲಂಗ್ಸ್, ಇಲ್ಲಿ ಚೆಸ್ಟ್ ರೀಜನ್ ಏನಿದೆ, ದಟ್ಸ್ ಕವರ್ಡ್ ಬೈ ದ ರಿಬ್ ಕೇಜಸ್. ರಿಬ್ ಕೇಜಸ್ ಆರ್ ಪ್ರೊಟೆಕ್ಟಿಂಗ್ ಬೋತ್ ದ ಹಾರ್ಟ್ ಅಂಡ್ ಲಂಗ್ಸ್. ಎಲ್ಲವೂ ಕೂಡ ಡೆಲಿಕೇಟೆಡ್ ಆರ್ಗನ್ ಆಗಿರೋದ್ರಿಂದ ಎಲ್ಲವನ್ನು ಕೂಡ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಅಂಡ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಸ್ಪೇಸ್ ಫಾರ್ ದ ಹಾರ್ಟ್. ಇಲ್ಲಿ ಹಾರ್ಟ್ ಇದೆ. ಆ ಹಾರ್ಟ್ ಏನಾಗಿರುತ್ತೆ, ಕಾಮನ್ ಆಗಿ ನಾವು ಲೆಫ್ಟ್ ಸೈಡ್ ಅಲ್ಲಿ ಇದೆ ಅಂತ ಹೇಳ್ತಿರ್ತೀವಿ. ಓಕೆ, ಹಾರ್ಟ್ ಈಸ್ ಪ್ರೆಸೆಂಟ್ ಇನ್ ದ ಲೆಫ್ಟ್ ಸೈಡ್ ಆಫ್ ಅ ಬಾಡಿ ಅಂತ ಹೇಳ್ಬಿಟ್ಟು. ಬಟ್ ಆಕ್ಚುಲಿ ಇಟ್ಸ್ ಪ್ರೆಸೆಂಟ್ ಇನ್ ಮೋಸ್ಟ್, ಅಂದ್ರೆ ಆಲ್ಮೋಸ್ಟ್ ಸೆಂಟ್ರಲ್ ಇರುತ್ತೆ. ಬಟ್ ಇಟ್ ಇಸ್ ಆಬ್ಲಿಕ್ಲಿ ಸ್ಲೈಟ್ಲಿ ಓರಿಯೆಂಟೆಡ್ ಟುವರ್ಡ್ಸ್ ದ ಲೆಫ್ಟ್ ಸೈಡ್ ಬಿಕಾಸ್ ಅವರ್ ಅಯೋಟಿಕ್ ಆರ್ಕ್ ಈಸ್ ಪ್ರೆಸೆಂಟ್ ಇನ್ ದ ಲೆಫ್ಟ್ ಸೈಡ್. ಬರ್ಡ್ಸ್ ಅಲ್ಲಿ ಅಯೋಟಿಕ್ ಆರ್ಕ್ ರೈಟ್ ಸೈಡ್ ಅಲ್ಲಿ ಇದ್ರೆ ನಮ್ಮಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಹಾರ್ಟ್ ಏನಾಗಿರುತ್ತೆ, ದಟ್ ಇಸ್ ಪ್ರೆಸೆಂಟ್ ಅಂಡ್ ಸಿಚುಯೇಟೆಡ್ ಟುವರ್ಡ್ಸ್ ದ ಲೆಫ್ಟ್ ಸೈಡ್. ಸೊ ದಟ್ ಈಸ್ ಆಕ್ಯುಪೈಯಿಂಗ್ ದ ಲಂಗ್ಸ್ ಪೊಸಿಷನ್. ಈ ಲಂಗ್ಸ್ ಪೊಸಿಷನ್ ಆಕ್ಯುಪೈ ಮಾಡ್ಕೊಂಡಿರೋದ್ರಿಂದ ಲೆಫ್ಟ್ ಲಂಗ್ ಚಿಕ್ಕದಾಗಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ನೀವು ನೋಡ್ಬೋದು ಆ ಹಾರ್ಟ್ ಇರೋ ಒಂದು ಪೋರ್ಷನ್ ಅನ್ನ. ಓಕೆ, ದಟ್ಸ್ ಪ್ರೆಸೆಂಟ್ ಲೈಕ್ ದಿಸ್, ರೈಟ್? ಸೊ ಈ ತರ ಇದ್ರೆ ಯು ಕ್ಯಾನ್ ಅಬ್ಸರ್ವ್ ದ ಡಿಫ್ರೆಂಟ್ ಪೋರ್ಷನ್ಸ್ ಲೈಕ್ ದಿಸ್. ಸೊ ಇವಾಗ ಇಲ್ಲಿ ನೋಡ್ತೀರಾ, and this is called cardiac notch. Cardiac notch. Okay, andre that's the place where the heart is present anta heli. Next, there is a space in between the 2 lungs, right? ಎರಡು ಲಂಗ್ಸ್ಗಳ ಮಧ್ಯದಲ್ಲಿ ಒಂದು ಸ್ಪೇಸ್ ಇದೆ. That space is called mediastinum. So I'm just writing here the space between 2 lungs, that's called mediastinum. Okay, what's that? There is
there are two lungs. ಆ ಎರಡು ಲಂಗ್ಸ್ಗಳ ಮಧ್ಯದಲ್ಲಿರೋ ಒಂದು ಸ್ಪೇಸ್ ಇದೆಯಲ್ಲ, ಅದಕ್ಕೆ ಮೀಡಿಯಾಸ್ಟಿನಮ್ ಅಂತ ಹೇಳ್ತಾ ಇದೀವಿ. ಓಕೆನಾ? ಸೊ ನೆಕ್ಸ್ಟ್ ಡಯಾಫ್ರಾಮ್ ಇದೆ, ಆ್ಯಂಡ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್, ಅಂಡ್ ಆಲ್ಸೋ ಯೂರಿನ್ ಎಲಿಮಿನೇಷನ್ಗೂ ಕೂಡ ಸಹಾಯ ಮಾಡುತ್ತೆ. ಸೊ ಅದನ್ನ ನೆಕ್ಸ್ಟ್ ನಾವು ತಿಳ್ಕೊಳ್ತಾ ಹೋಗ್ತೀವಿ ಬ್ರೀದಿಂಗ್ ಮೆಕ್ಯಾನಿಸಮ್ ಬಂದಾಗ. And you should remember that once that bronchi divides into fine branches, divide ಆದ್ಮೇಲೆ there you can observe the secondary and tertiary bronchi. ನೋಡ್ಬೋದು. Then respiratory bronchioles, finally the bronchioles are ended with balloon-like structures. Okay, sac-like structures. They are called alveoli. There you can observe alveoli. Okay, each lung have nearly 300 millions of alveoli. Approximately, both lungs are having 600 to 800 millions of alveoli. So you can observe alveoli are the site of gaseous exchange. Again, I'm writing here, alveoli are the site of gaseous exchange. Illi gaseous exchange ಆಗುತ್ತೆ. So how many alveoli are present? So nearly 300 million alveoli present in each lung. So ಎರಡು ಲಂಗ್ಸ್ಗಳನ್ನ ತೆಗೆದುಕೊಂಡ್ರೆ ಸೊ ಏನಾಗುತ್ತೆ, that reaches approximately 600 to 800 millions ಆಗುತ್ತೆ. Alveoli are the structural and functional unit of respiratory system. They are the smallest unit, so where the gaseous exchange takes place. So ಈ ಪಾರ್ಟ್ ಅರ್ಥ ಆಗಿದೆಯಲ್ಲ. larynx, pharynx ಅನ್ನೋದು that's the passage, common passage for both food, water and air. ಎಲ್ಲದಕ್ಕೂ ಒಂದೇ ಪ್ಯಾಸೇಜ್ ಆಗಿರುತ್ತೆ. larynx, that's completely made of cartilaginous tissue. ಸೊ ಯಾವುದು ಕಾರ್ಟಿಲಾಜಿನಸ್ ಟಿಶ್ಯೂ? ಕ್ರಿಕಾಯ್ಡ್, ಥೈರಾಯ್ಡ್ ಮತ್ತೆ ಎಪಿಗ್ಲಾಟಿಸ್. ಕ್ರಿಕಾಯ್ಡ್, ಥೈರಾಯ್ಡ್ ಮತ್ತೆ ಎಪಿಗ್ಲಾಟಿಸ್ ಇವು ಅನ್ಪೇರ್ಡ್ ಆಗಿರುತ್ತೆ. ಇನ್ನು ಪೇರ್ಡ್ ಆಗಿರೋ ಇನ್ನೂ 3 ಕೂಡ ಇರುತ್ತೆ. ದೇರ್ ಆರ್ ಅಬೌಟ್ 9 ಕಾರ್ಟಿಲಾಜಿನಸ್ ಟಿಶ್ಯೂಸ್ ಆರ್ ಪ್ರೆಸೆಂಟ್ ಇನ್ ಲ್ಯಾರಿಂಗ್ಸ್. ನೆಕ್ಸ್ಟ್ ಟ್ರೇಕಿಯಾ ಬಂದರೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಟ್ರೇಕಿಯಾದ ಏನಾಗಿರುತ್ತೆ, ದಟ್ಸ್ ಅ ಕಂಡಕ್ಟಿಂಗ್ ಪಾರ್ಟ್. ಸೊ ನೆಕ್ಸ್ಟ್ ಹೇಳ್ತೀನಿ ಟ್ರೇಕಿಯಾದಲ್ಲಿ ಏನೇನು ಪಾರ್ಟ್ಸ್ಗಳಿರುತ್ತೆ, ಯಾವ ಥರ ಸೆಲ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಪ್ರಿನ್ಸಿಪಲ್ ಬ್ರಾಂಕೈ, secondary tertiary bronchioles, alveoli. I hope this is visible, right? Alveoli illide. So alveoli is the site of gaseous exchange. So next part alli tilkona iga. Yes, that is about human respiratory system that they have given in your textbook. Andre textbook alliro concept miss agbardu anta heli aa picture kuda tegidkondirtini. So you can observe all the parts that I have written in the previous slide. Enenide anta. So illi epiglottis ide. That's the cartilaginous flap that prevents the entry of the food and water into the trachea ಅಂತ ಹೇಳಿ ಕವರ್ ಮಾಡುತ್ತೆ. ಲ್ಯಾರಿಂಗ್ಸ್ ಕಾಮನ್ ಆಗಿ ನಮ್ಮಲ್ಲಿ ಲ್ಯಾರಿಂಗ್ಸ್ ಅನ್ನ ಸೌಂಡ್ ಬಾಕ್ಸ್ ಅಂತ ಹೇಳ್ತೀವಿ. ಸೌಂಡ್ ಬಾಕ್ಸ್ ಆರ್ ವಾಯ್ಸ್ ಬಾಕ್ಸ್ ಕಂಪ್ಲೀಟ್ಲಿ ಮೇಡ್ ಆಫ್ ಕಾರ್ಟಿಲೇಜ್. ಅದು ಕಾರ್ಟಿಲೇಜ್ ಇಂದ ಆಗಿರುತ್ತೆ ಅಂತ ಹೇಳಿದೆ. ಇನ್ ಬರ್ಡ್ಸ್ ಯು ಕ್ಯಾನ್ ಅಬ್ಸರ್ವ್ ದೇರ್ ಇಸ್ ಅ ಸ್ಪೆಷಲೈಸ್ಡ್ ಲ್ಯಾರಿಂಗ್ಸ್ ಕಾಲ್ಡ್ ಜಿರಿಂಗ್ಸ್. ಅದನ್ನು ಸಿರಿಂಗ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಟ್ರೇಕಿಯಾ ಫಾರ್ಮ್ ಆಗುತ್ತೆ. ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ವಿಚ್ ಕ್ಯಾರೀಸ್ ದ ಏರ್ ಆ್ಯಂಡ್ ಮೇಡ್ ಆಫ್ ಸಿ ಶೇಪ್ಡ್ ಕಾರ್ಟಿಲಾಜಿನಸ್ ಟಿಶ್ಯೂ. ಟ್ರೇಕಿಯಾದಲ್ಲಿ ಅಲ್ಲೂ ಕೂಡ ನಾವು ಸಿ ಶೇಪಲ್ಲಿರೋ ಕಾರ್ಟಿಲೇಜ್ ಅನ್ನು ನೋಡ್ತೀವಿ. ಸೊ ಯು ಕ್ಯಾನ್ ಸೇ ಇರ್ರೆಗ್ಯುಲರ್ ಕಾರ್ಟಿಲೇಜ್ ಅನ್ನ ನೋಡಬಹುದು. ಓಕೆನಾ? ಸೊ ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡಿದ್ರೆ ಪ್ರಿನ್ಸಿಪಲ್ ಬ್ರಾಂಕಸ್. ನೆಕ್ಸ್ಟ್ ಇಲ್ಲಿ ಗೊತ್ತಾಗುತ್ತೆ ಬ್ರಾಂಕಸ್, cut end of the ribs which is covering the lungs. Lungs are here. So right lung is larger because it is having 3 lobes and it is having 2 lobes. Many branches, finely divided branches are called bronchioles, and bronchioles are terminated with alveoli. Terminated with alveoli, and that alveoli is the structural and functional unit of the respiratory system. Next ಅದೇ ಥರ ಇಲ್ಲಿಗೆ ಬಂದರೆ ಏನಿದೆ, ಪ್ಲೂರಲ್ ಫ್ಲೂಯಿಡ್ ಆ್ಯಂಡ್ ಪ್ಲೂರಲ್ ಮೆಂಬ್ರೇನ್. ಪ್ಲೂರಲ್ ಫ್ಲೂಯಿಡ್, that the fluid present in between the 2 layers called pleural membrane, outer somatic as well as the parietal, and ಒಳಭಾಗದಲ್ಲಿರೋದು ಇನ್ನರ್ ವಿಸರಲ್. ಎರಡರ ಮಧ್ಯದಲ್ಲಿ ಒಂದು ಫ್ಲೂಯಿಡ್ ಇದೆ ಅಂತ ಹೇಳಿದೆ. that provide the protection, ಫ್ರಿಕ್ಷನ್ ಅನ್ನು ಪ್ರಿವೆಂಟ್ ಮಾಡ್ತಾ ಇರುತ್ತೆ ಅಂತ ಹೇಳಿ. ಡಯಾಫ್ರಾಮ್ ಆ್ಯಂಡ್ ಆಲ್ ಆಫ್ ದ ಪ್ಲೂರಲ್ ಮೆಂಬ್ರೇನ್ ಇಸ್ ಹಿಯರ್.
ಸೊ ದಿಸ್ ಇಸ್ ದ ಡಯಾಗ್ರಾಮ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. NCERT ಅಲ್ಲಿ ಕೊಟ್ಟಿರೋ ಕಾಣಿಸ್ತಾ ಇದೆಯಲ್ಲ. ಸೊ NCERT ಅಲ್ಲಿ ಕೊಟ್ಟಿರೋ ಡಯಾಗ್ರಾಮ್ ಆಗಿರುತ್ತೆ. ಐ ಹೋಪ್ ದಟ್ ಯು ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್ ವೆಲ್. ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಬೇಕು ಎಕ್ಸಾಮ್ ಪರ್ಪಸ್ಗೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸೊ ಯಾವುದಕ್ಕೆ ನೆನಪಿಟ್ಕೊಳ್ಳೋದಕ್ಕೆ. ವಿಜುವಲೈಸೇಷನ್, ದ್ಯಾಟ್ ಈಸ್ ಏಡ್ ಇನ್ ಮೆಮೊರಿ ರಿಟೆನ್ಷನ್ ಅಂತ ಹೇಳ್ತೀವಿ, ನೆನಪಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಇವಾಗ ಟ್ರೇಕಿಯಾ ಆ್ಯಂಡ್ ಬ್ರಾಂಕಿಯೋಲ್ಸ್ ಯಾವ ಥರ. ಹಿಯರ್ ಇನ್ ದ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಯು ಕ್ಯಾನ್ ಅಬ್ಸರ್ವ್ 2 ಇಂಪಾರ್ಟೆಂಟ್ ಝೋನ್ಸ್. 2 ಝೋನ್ಸ್ಗಳನ್ನ ನಾವು ನೋಡ್ಬೋದು. ಸೊ ಯಾವ ಝೋನ್ಸ್ಗಳು ಹಾಗಿದ್ರೆ, ಹಿಯರ್ ಐ ಆಮ್ ರೈಟಿಂಗ್ ದ ವೆರಿ ಫಸ್ಟ್ ಝೋನ್ ಈಸ್ ದ ಕಂಡಕ್ಟಿಂಗ್ ಝೋನ್. ಓಕೆ, ದ್ಯಾಟ್ ಈಸ್ ರಿಲೇಟೆಡ್ ಟು ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ? ಟ್ರೇಕಿಯಾ. ಸೊ ಹಿಯರ್ ಐ ಆಮ್ ರೈಟಿಂಗ್ ದ ಟ್ರೇಕಿಯಾ ದ್ಯಾಟ್ಸ್ ಡಿವೈಡಿಂಗ್ ಇನ್ ಟು ಪ್ರಿನ್ಸಿಪಲ್ ಬ್ರಾಂಕೈ. ಈ ಥರ ಡಿವೈಡ್ ಆಗ್ತಾ ಇದೆ. ಓಕೆ, ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಪ್ರಿನ್ಸಿಪಲ್ ಬ್ರಾಂಕೈ ಡಿವೈಡ್ ಆಗಿದೆ. So now again and again it's divided into fine branches. Fine branches ಗಳಾಗಿ ಡಿವೈಡ್ ಆಗುತ್ತೆ. So what is this? This is called trachea. ಅದ್ರ ಜೊತೆಗೆ ಏನಿದೆ ಅಂತ ಹೇಳಿದೆ ನಾನು? ಬ್ರಾಂಕೈ, ಬ್ರಾಂಕಿಯೋಲ್ಸ್ ಅಂತ ಹೇಳ್ಬಿಟ್ಟು. So these are the irregular cartilaginous tissues present in the upper respiratory tract. Up to ಬ್ರಾಂಕ್ಯೂಲ್ಸ್ ತನಕ ಅದು ನೀವು ನೋಡ್ಬೋದು ಕಾರ್ಟಿಲಾಜಿನಸ್ ಟಿಶ್ಯೂಗಳನ್ನು. ರೆಸ್ಪಿರೇಟರಿ ಬ್ರಾಂಕ್ಯೂಲ್ಸ್ಗಳು ಬಂದಾಗ ಅಲ್ಲಿ ಕಾರ್ಟಿಲಾಜಿನಸ್ ಟಿಶ್ಯೂಗಳು ಇರೋದಿಲ್ಲ. ಓಕೆ, ಸೊ ಹಿಯರ್ ಇಟ್ ಈಸ್ ದ ಲ್ಯಾರಿಂಗ್ಸ್ ಇದೆ. ನೆಕ್ಸ್ಟ್ ವಾಟ್ ಈಸ್ ದಿಸ್? ದಿಸ್ ಈಸ್ ದ ಟ್ರೇಕಿಯಾ. ಇಲ್ಲಿದೆ ಟ್ರೇಕಿಯಾ ಇವಾಗ. ಸೊ ನೆಕ್ಸ್ಟ್ ಟ್ರೇಕಿಯಾ ಏನಾಗಿರುತ್ತೆ ಅಂತ ಹೇಳಿದೆ ನಾನು ಅವಾಗಲೇ ಹೇಳಿದೆ. ಹಿಯರ್ ಐ ಆಮ್ ರೈಟಿಂಗ್ ದ ಟ್ರೇಕಿಯಾ ಇಟ್ಸ್ ಕಾಮನ್ಲಿ ನೋನ್ ಆಸ್ ವಿಂಡ್ ಪೈಪ್ ಮೇಡ್ ಆಫ್ ಯಾವುದರಿಂದ ಆಗಿರುತ್ತೆ? ವಿಚ್ ಇಸ್ ಮೇಡ್ ಆಫ್ irregular. ಸೊ ಇಲ್ಲಿ ಅಲ್ಲಿ ಏನೇನು ಇರುತ್ತೆ ಅಂತ ತಿಳ್ಕೊಬೋದು. ಇರ್ರೆಗ್ಯುಲರ್ C-shaped cartilaginous tissue. ಕಾರ್ಟಿಲೇಜ್ ಅಂತ ಹೇಳೋಣ. C-shaped cartilage. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದ ಟ್ರೇಕಿಯಾ ಯಾವುದರಿಂದ ಆಗಿರುತ್ತೆ? ಇಟ್ಸ್ ಆಕ್ಚುಲಿ ಸಿಲಿಯೇಟೆಡ್ ಆಗಿರುತ್ತೆ. ಸೂಡೋ ಸ್ಟ್ರಾಟಿಫೈಡ್ ಕೊಲುಮ್ನಾರ್ ಎಪಿಥೀಲಿಯಂ. See here, trachea is made of ciliated. You should remember this. Ciliated pseudo-stratified epithelial tissue. Epithelial tissue ಇಂದ ಆಗಿರುತ್ತೆ. Okay, as the name indicates, ciliated. Small hair-like structures are present over the epithelium, responsible for facilitating the movement of the particles. So against ಅಂತ ಹೇಳ್ತೀವಿ ನಾವು ಅಲ್ಲಿ. ಅಂದ್ರೆ if particles are entering, debris are entering while we are inhaling the air. ಗಾಳಿಯನ್ನು ತೆಗೆದುಕೊಳ್ಳುವಾಗ ಡೆಬ್ರಿಸ್ಗಳು ಒಳಗಡೆ ಎಂಟರ್ ಆದರೆ ಅದನ್ನು ಹೊರಗಡೆ ಹಾಕೋದಿಕ್ಕೆ ಯಾವುದಾದ್ರೂ ಒಂದು ಮೆಕ್ಯಾನಿಸಮ್ ಇರಬೇಕಲ್ವಾ? ಆ ಮೆಕ್ಯಾನಿಸಮ್ ಇಲ್ಲಿದೆ. That mechanism includes the ciliated pseudo-stratified epithelium in the trachea that to remove the debris which are entering during inhaling or inspiration. So that is all about the trachea. So next part anna nodidre, there you can observe the principal okay, segment, or you can say bronchus. So ಕಾಮನ್ ಆಗಿ ವರ್ಡ್ ಕೇಳ್ತಾರೆ. ಟ್ರೇಕಿಯಾ ಡಿವೈಡ್ಸ್ ಇನ್ ಟು ರೈಟ್ ಅಂಡ್ ಲೆಫ್ಟ್ ಬ್ರಾಂಕೈ ಅಟ್ ದ ಲೆವೆಲ್ ಆಫ್ ವಾಟ್? ಅಟ್ ದ ಲೆವೆಲ್ ಆಫ್ ಅಂತ ಹೇಳಿದ್ರೆ ಯಾವ ವರ್ಟಿಬ್ರಲ್ ಕಾಲಮ್ನ ಲೆವೆಲ್ ಅಲ್ಲಿ ಅಂತ ಕೇಳ್ತಾರೆ. 5th ಲೆವೆಲ್ ವರ್ಟಿಬ್ರಲ್ ಕಾಲಮ್ ಅಲ್ಲಿ ಏನಾಗುತ್ತೆ? ಅದು ಡಿವೈಡ್ ಆಗುತ್ತೆ. ಈ ಕ್ವಶನ್ ತೆಗೆದುಕೊಂಡಿದ್ದೀನಿ. ದೆನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿಸ್. ಸೊ ಅಂದರೆ ನಾರ್ಮಲ್ ಆಗಿ ಇಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ಗಳು ಮಿಸ್ ಆದಾಗ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅರ್ಥ. ಯು ಶುಡ್ ರಿಮೆಂಬರ್ ದಾಟ್. ಸೊ ಪ್ರಿನ್ಸಿಪಲ್ ಬ್ರಾಂಕಸ್ ಇಲ್ಲಿದೆ. ಸೊ ಅಂದರೆ ಇಲ್ಲೆಲ್ಲವೂ ಕೂಡ ಪ್ರೈಮರಿ ಅಂತ ಆಯ್ತು ಅದು. ದೆನ್ ಯು ಕ್ಯಾನ್ ಅಬ್ಸರ್ವ್ ದ ಸೆಕೆಂಡರಿ ಬ್ರಾಂಕಸ್ಗಳು. ದೆನ್ ಯು ಕ್ಯಾನ್ ಅಬ್ಸರ್ವ್ ದ ಟರ್ಷಿಯರಿ ಬ್ರಾಂಕಸ್ ಆರ್ ಬ್ರಾಂಕೈ. ಅಬ್ಸರ್ವ್ ಮಾಡ್ತೀರಾ? ಓಕೆ, ಸೊ ಇಲ್ಲಿ ತನಕ ನೀವು ಕಾಮನ್ ಆಗಿ ನೋಡೋದೇನಂತ ಹೇಳಿದ್ರೆ, ಸೊ ದಾಟ್ ಈಸ್ ನಥಿಂಗ್ ಬಟ್, ಸೊ ಏನಾಗಿರುತ್ತೆ ಇದು? ದಿಸ್ ಈಸ್ ಕಾಲ್ಡ್ ದ ಕಂಡಕ್ಟಿಂಗ್ ಝೋನ್. ದಿಸ್ ಈಸ್ ನಥಿಂಗ್ ಬಟ್ the conducting zone. Okay, so just a minute. Okay, ನೀವು ಅಬ್ಸರ್ವ್ ಮಾಡಬಹುದು. ಕಂಡಕ್ಟಿಂಗ್ ಝೋನ್ ಅಂತ ಹೇಳಿದ್ರೆ ದೇ ಆರ್ ಮೈನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕಂಡಕ್ಟಿಂಗ್ ದ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್.
ಇಲ್ಲಿ ತನಕ ಕಂಡಕ್ಟ್ ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ಪೋರ್ಷನ್ಗೆ ಬಂದರೆ ಲೆಟ್ ಮಿ ರೈಟ್ ಇಟ್ಸ್ ಅ ಕಂಡಕ್ಟಿಂಗ್ ಝೋನ್. ಇಟ್ಸ್ ಕಂಪ್ಲೀಟ್ಲಿ ಅ ಕಂಡಕ್ಟಿಂಗ್ ಝೋನ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಝೋನ್ ಇದೆ. ಯಾವ ಝೋನ್ ಅದು? ರೆಸ್ಪಿರೇಟರಿ ಝೋನ್. ದ್ಯಾಟ್ಸ್ ಕಾಲ್ಡ್ ರೆಸ್ಪಿರೇಟರಿ, ಸಾರಿ ಲೆಟ್ ಮಿ ರೈಟ್ ಇಟ್ ಇನ್ ಕ್ಯಾಪಿಟಲ್ ಲೆಟರ್, ರೆಸ್ಪಿರೇಟರಿ ಓಕೆ ಝೋನ್ ಅಂತ ಹೇಳಿ. ರೆಸ್ಪಿರೇಟರಿ ಝೋನ್ ಆರ್ ಪೋರ್ಷನ್. ಓಕೆ, ಸೊ ಏನಿರುತ್ತೆ ಇಲ್ಲಿ ಆಗಿದ್ರೆ, ಸಿ ಅಟ್ ದ ಎಂಡ್ ಆಫ್ ಬ್ರಾಂಕ್ಯೂಲ್ಸ್, ಇಲ್ಲಿ ಇವಾಗ ರೆಸ್ಪಿರೇಟರಿ ಬ್ರಾಂಕ್ಯೂಲ್ಸ್ ಅಂತ ಹೇಳ್ತೀವಿ, ವಿಚ್ ಇಸ್ ನಾಟ್ ಮೇಡ್ ಆಫ್ ಕಾರ್ಟಿಲಾಜಿನಸ್ ಟಿಶ್ಯೂ ಆಫ್ ಕೋರ್ಸ್. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್, ಇಲ್ಲಿ ರೆಸ್ಪಿರೇಟರಿ ಬ್ರಾಂಕ್ಯೂಲ್ಸ್ಗಳನ್ನ ನೋಡ್ತೀರಾ. ಓಕೆ, ದೀಸ್ ಆರ್ ದ ರೆಸ್ಪಿರೇಟರಿ ಬ್ರಾಂಕ್ಯೂಲ್ಸ್. ನೆಕ್ಸ್ಟ್ ದಟ್ ಓಪನ್ಸ್ ಇನ್ ಟು ಅ ಚೇಂಬರ್. ಸೊ ಅಲ್ಲೊಂದು ಚೇಂಬರ್ಗೆ ಓಪನ್ ಆಗುತ್ತೆ. ಸೊ ಫೈನಲಿ ದಟ್ ಲೀಡ್ಸ್ ಟು ಅ ಸ್ಟ್ರಕ್ಚರ್, ಏರ್ ಲೈಕ್ ಸ್ಟ್ರಕ್ಚರ್ called alveoli. Okay, so now I'm just labeling them, this portion, so where the tertiary bronchioles opening into the very small finely divided branches, that's called respiratory bronchioles. Okay, one. Next, that opens into respiratory bronchioles opens into a canal. Illondu canal ide nodabodu ನೀವು, duct ಇದೆ, that is called alveolar duct. That's called alveolar duct. Next, alveolar duct opens into the chamber, that's called atrium. ಒಂದು ಚೇಂಬರ್ ಇದೆ, ಓಪನ್ ಆಗ್ತಾ ಇದೆ. And finally that opens into a blind structure, closed structure, so where the exchange of gases takes place in between the blood capillary and the alveoli. So that is nothing but alveoli, alveolar sac. ಇಲ್ಲಿ ನಾವು ತುಂಬಾನೇ ಸ್ಯಾಕ್ಗಳನ್ನ ನೋಡ್ಬೋದು. ಸೊ ದಿಸ್ ಇಸ್ ಕಾಲ್ಡ್ alveoli. ಸಿಂಗ್ಯುಲರ್ ಆಗಿರೋದ್ರಿಂದ alveolus ಅಂತ ಕೂಡ ಹೇಳ್ಬೋದು. ಸೊ ದಿಸ್ ಇಸ್ ನಥಿಂಗ್ ಬಟ್ alveoli. ಓಕೆ, ವೇರ್ ದ gaseous exchange takes place. ಅಂದರೆ ಅದನ್ನು ಸೈಟ್ ಆಫ್ gaseous exchange ಅಂತ ಹೇಳ್ತೀವಿ. ನೀವು ಒಂದು alveoli ಅನ್ನು ನೋಡಿದ್ರೆ, so once you observe the alveoli, so there you can observe, considering this is the alveoli, and that is completely covered by the thin blood capillaries. ಅದರ ಮೇಲ್ಭಾಗದಲ್ಲಿ ತುಂಬ ಥಿನ್ ಆಗಿರೋ ಬ್ಲಡ್ ಕ್ಯಾಪಿಲರೀಸ್ಗಳಿರುತ್ತೆ. ಸೊ ಅವುಗಳಲ್ಲಿ ವೆನ್ಯೂಲ್ಸ್ ಅಂತ ಹೇಳಿಬಿಟ್ಟು ಈ ಥರ ಸ್ಟ್ರಕ್ಚರ್ಗಳನ್ನ ನೋಡಿರ್ತೀರ ನೀವು. ಸೊ ದೀಸ್ ಆರ್ ದ ವೆನ್ಯೂಲ್ಸ್, ಆ್ಯಂಡ್ ಫೈನಲಿ ದಟ್ ಗೆಟ್ಸ್ ಕನೆಕ್ಟೆಡ್ ಟು ದ ಆರ್ಟಿರಿಯೋಲ್ಸ್. ಈ ಥರ ಆರ್ಟಿರಿಯೋಲ್ಸ್ಗಳಿಗೆ ಅದು ಕನೆಕ್ಟ್ ಆಗುತ್ತೆ. ಸೊ ಇನ್ ಟೋಟಲ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಬ್ಲಡ್ ಕ್ಯಾಪಿಲರೀಸ್. So I'm writing these are the arterioles, and these are, ಯಾಕೆ ಡಿಫ್ರೆಂಟ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ, ಯು ಮಸ್ಟ್ ನೋ ದಟ್ ಕಾರ್ಬನ್ ಡೈಆಕ್ಸೈಡ್ ಕ್ಯಾರಿ ಮಾಡೋದು ಯಾವುದು. ಸೊ ಆ ಥರ ಹೇಳಿಬಿಟ್ಟು, ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ವೆನ್ಯೂಲ್ಸ್ ಅಂತ ಹೇಳಿ, ಅಂದರೆ ವೇನ್ಸ್ಗಳು, ಆರ್ಟಿರಿಯೋಲ್ಸ್ಗಳು. ಸೊ ದೀಸ್ ಆರ್ ದ ಥಿನ್ ಬ್ಲಡ್ ಕ್ಯಾಪಿಲರೀಸ್ ದಟ್ಸ್ ಫಾರ್ಮ್ಡ್ ಬೈ ಬೋತ್. ತುಂಬ ಥಿನ್ ಆಗಿರುತ್ತೆ. ಇದಕ್ಕಿಂತ ಥಿನ್ ಆಗಿರೋದೆಲ್ಲಿ ಇರುತ್ತೆ? ಗ್ಲಾಮೆರುಲಸ್ ಅಲ್ಲಿ ಇರುತ್ತೆ. ಥಿನ್ ಬ್ಲಡ್ ಕ್ಯಾಪಿಲರೀಸ್ ಪ್ರೆಸೆಂಟ್ ಇನ್ ಗ್ಲಾಮೆರುಲಸ್. ಸೊ ನೆಕ್ಸ್ಟು, that is completely surrounded by the blood capillary. This is called alveoli. So what is this? Respiratory zone. ಅಂದರೆ ಇಲ್ಲಿ gaseous exchange ಆಗುತ್ತೆ. ಸೊ ಏನೇನಾಯಿತು ಅಂತ ಗೊತ್ತಿರಬೇಕು ಇವಾಗ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. Trachea and bronchioles. Trachea is a windpipe which is usually made up of ciliated pseudostratified epithelium. So this cilia are responsible for facilitating the movement of particles which are entering through the nose during the inhalation. ಅದನ್ನು ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಸಿ ಶೇಪ್ಡ್ ಕಾರ್ಟಿಲಾಜಿನಸ್ ಟಿಶ್ಯೂ ಅಂತ ಏನು ಹೇಳಿದೆ. ಸೊ ದೀಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ರಿವೆಂಟಿಂಗ್ ದ ಕೊಲ್ಯಾಪ್ಸ್ ಆಫ್ ಕೊಲಿಷನ್ ಆರ್ ಕೊಲ್ಯಾಪ್ಷನ್ ಆಫ್ ದ ವಿಂಡ್ ಪೈಪ್. ಅದು ಕೊಲ್ಯಾಪ್ಸ್ ಆಗದೆ ಇರೋ ಥರ ನೋಡ್ಕೊಳ್ತಾ ಇರುತ್ತೆ. ಓಕೆನಾ? ಯಾಕೆ ಇರೋದು ಕಾರ್ಟಿಲಾಜಿನಸ್ ಟಿಶ್ಯೂ? ದಾಟ್ ಪ್ರಿವೆಂಟ್ ದ ಕೊಲಿಷನ್ ಆರ್ ಕೊಲ್ಯಾಪ್ಷನ್ ಆಫ್ ದ ಟ್ರೇಕಿಯಾ ಡ್ಯೂರಿಂಗ್ ಇನ್ಸ್ಪಿರೇಷನ್. ಇನ್ಸ್ಪಿರೇಷನ್ ಆಗುವಾಗ, ಗಾಡಿಯನ್ನು ಹೊರಡೆ ತೆಗೆದುಕೊಳ್ಳುವಾಗ ಅದು ಕೊಲ್ಯಾಪ್ಸ್ ಆಗದೆ ಇರೋ ಥರ ಪ್ರಿವೆಂಟ್ ಮಾಡ್ತಾ ಇರುತ್ತೆ. ಇನ್ನು ರೆಸ್ಪಿರೇಟರಿ ಝೋನ್ಗೆ ಬಂದಾಗ, ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಆಲ್ವಿಯೋಲೈ. ಸೊ ವೈ 300 million alveoli ಆರ್ ಪ್ರೆಸೆಂಟ್ ಇನ್ ಅವರ್ ಲಂಗ್ಸ್? ಯಾಕೆ ಇಷ್ಟೊಂದಿದೆ? 300 million. ಸೊ ಎರಡು ಸೇರಿದ್ರೆ 600 to 800 million. ಬಿಕಾಸ್ ನಾವು ನೋಡಿರ್ತೀವಿ ಇನ್ಫೋಲ್ಡಿಂಗ್ ಸ್ಟ್ರಕ್ಚರ್ಸ್, ದೀಸ್ ಬಲೂನ್ ಲೈಕ್ ಸ್ಟ್ರಕ್ಚರ್ಸ್, ದೇ ಆರ್ ಜಸ್ಟ್ ಇನ್ಕ್ರೀಸಿಂಗ್ ದ ಸರ್ಫೇಸ್ ಏರಿಯಾ ಫಾರ್ ದ gaseous exchange. ಯಾಕೆ ಎಷ್ಟು ಜಾಸ್ತಿ ಇದೆ ಅಂತ ಹೇಳಿದ್ರೆ, ದೇ ಆರ್ ಪ್ರೊವೈಡಿಂಗ್ much more better surface area for the exchange of gases.
ಸೊ ಆಗ ನಾವು ಎಫಿಷಿಯೆಂಟ್ ಆಗಿ ಆಕ್ಸಿಜನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಓಕೆ, ದಟ್ ಈಸ್ ಅಬೌಟ್ ಟ್ರೇಕಿಯಾ ಅಂಡ್ ಬ್ರಾಂಕ್ಯೂಲ್ಸ್. ನೌ ವಿ ನೀಡ್ ಟು ಟಾಕ್ ಅಬೌಟ್ ಆಲ್ವಿಯೋಲೈ. ತುಂಬಾ ಸಿಂಪಲ್ ಆಗಿರೋ ಕಾನ್ಸೆಪ್ಟ್, ಡಯಾಗ್ರಾಮ್ ಕೂಡ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಟಾಕ್ ಅಬೌಟ್ ದ ಆಲ್ವಿಯೋಲೈ. ದೀಸ್ ಆರ್ ದ ಫಂಕ್ಷನಲ್ ಯೂನಿಟ್ ಆಫ್ these are the functional units of respiratory system. Respiratory system. Okay, so ಇವಾಗ ನಾವು ತಿಳ್ಕೋಬೇಕಾಗಿರೋದು ಯಾವ ಲೇಯರ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ವಾಟ್ ಆರ್ ದ ಡಿಫರೆಂಟ್ ಲೇಯರ್ಸ್ ಪ್ರೆಸೆಂಟ್ ಇನ್ ದ gaseous exchange of alveoli? Considering this is the alveoli, ಇದನ್ನ alveoli ಅಂತ ಕನ್ಸಿಡರ್ ಮಾಡೋಣ. ಸೊ ಅದೇ ತರ ಅದು ಬಲೂನ್ ಶೇಪ್ ಅಲ್ಲಿ ಇರುತ್ತೆ ಅಂತ ಗೊತ್ತಿದೆ. And that's surrounded by tuft blood capillaries. So those tuft blood capillaries here I am writing, okay, which are closer to the alveoli, ತುಂಬಾ ಕ್ಲೋಸ್ ಇದೆ. And alveoli, which is single cell in thickness, the wall of alveoli which is almost single cell in thickness, so this is commonly called alveolar epithelium. The wall of alveoli or alveolar epithelium, single cell in thickness. Okay, so idu cell agirodrinda I am just putting dots to indicate the nucleus. Okay, nucleus an haktini because just to indicate the cell, vice versa. Okay, next here you can observe that is surrounded by the tuft blood capillaries. Illi blood capillaries ide, and you know that blood capillaries are having a single cell in thickness. ಅದು ಕೂಡ ಜೊತೆಗೆ ಏನಾಗಿರುತ್ತೆ, ದೇ ಆರ್ ಮೇಡ್ ಅಪ್ ಆಫ್ ಯಾವ ತರ, ಅದು ಸಿಂಪಲ್ ಎಪಿಥೀಲಿಯಲ್ ಟಿಶ್ಯೂ, ಎಸ್ಪೆಷಲಿ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ ಕಾಲ್ಡ್ ಎಂಡೋಥೀಲಿಯಂ ಅಂತ ಹೇಳ್ತೀವಿ. ಯಾಕೆ ಎಂಡೋಥೀಲಿಯಂ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ದೇ ಅಲೋ ದ ಸಬ್ಸ್ಟೆನ್ಸಸ್ ಟು ಡಿಫ್ಯೂಸ್ ಥ್ರೂ ಇಟ್. ಇದ್ರ ಮುಖಾಂತರ ಸಬ್ಸ್ಟೆನ್ಸ್ಗಳು ಡಿಫ್ಯೂಸ್ ಆಗೋದಕ್ಕೆ ಸಹಾಯ ಮಾಡೋದ್ರಿಂದ ನಾವದನ್ನ ಎಂಡೋಥೀಲಿಯಂ ಅಂತ ಹೇಳ್ತೀವಿ. ಓಕೆ, ದೀಸ್ ಆರ್ ದ ಬ್ಲಡ್ ಕ್ಯಾಪಿಲರೀಸ್. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಬ್ಲಡ್ ಕ್ಯಾಪಿಲರೀಸ್? ಸೊ ದೇ ಕ್ಯಾರಿ ಆಕ್ಸಿಜನ್. ಸೊ ಆದರೆ ಮೇಯ್ನ್ ಆಗಿ ಅಲ್ಲಿ ಏನಿರಬೇಕು, RBCs are present here, RBCs, WBCs, but I'm just writing RBCs because just to indicate how they are responsible for carrying the oxygen and carbon dioxide. So next ನೋಡೋಣ ಈಗ ಡಿಫರೆಂಟ್ ಪಾರ್ಟ್ಸ್ಗಳು ಫಸ್ಟ್ ಲೇಬಲ್ ಮಾಡ್ತೀನಿ. And this is the alveolar cavity, alveolar chamber or the cavity ಇಲ್ಲಿದೆ. Next, the alveoli is covered by single celled thickness. ಅದನ್ನ ನಾವು alveolar epithelium is present, which is usually single cell in thickness. I'm writing here single cell in thickness. ತುಂಬಾನೇ ಥಿನ್ ಆಗಿರುತ್ತೆ, ಒಂದು ಸೆಲ್ನಷ್ಟು ಮಾತ್ರ ಅದು ಥಿಕ್ ಆಗಿರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಇಯರ್ ಯು ಕ್ಯಾನ್ ಅಬ್ಸರ್ವ್ ದ ಬ್ಲಡ್ ಕ್ಯಾಪಿಲರಿ. ಸೊ ಹಿಯರ್ ಐ ಆಮ್ ರೈಟಿಂಗ್ ದಿಸ್ ಈಸ್ ದ ಬ್ಲಡ್ ಕ್ಯಾಪಿಲರಿ ಇಲ್ಲಿದೆ. ಆದರೆ ಆ ಬ್ಲಡ್ ಕ್ಯಾಪಿಲರಿಯಲ್ಲಿ ಕೂಡ ಒಂದು ಲೇಯರ್ ಇರುತ್ತೆ, ರೈಟ್? ಸೊ ಆ ಲೇಯರ್ ಏನಾಗಿರುತ್ತೆ, ದಟ್ ಲೇಯರ್ ಈಸ್ ಯೂಶುವಲಿ, ಐ ಆಮ್ ರೈಟಿಂಗ್ ಅಬೌಟ್ ದ ಲೇಯರ್ ಆಫ್ ದ ಬ್ಲಡ್ ಕ್ಯಾಪಿಲರಿ, that is called endothelium. Okay, capillary endothelium. I'm just writing capillary endothelium is present here. Endothelium is a very very specialized epithelium. Specialized ಅಂತ ತಕ್ಷಣ ಅದು ತುಂಬಾ thick ಆಗಿರಬೇಕು, ಮಲ್ಟಿ ಲೇಯರ್ಡ್ ಆಗಿರಬೇಕು ಅಂತ ಏನಿಲ್ಲ. But why it is specialized? Because it allows the materials to diffuse through it. So ಈಸಿಯಾಗಿ ಮೆಟೀರಿಯಲ್ಸ್ಗಳು ಏನಾಗುತ್ತೆ, ಡಿಫ್ಯೂಸ್ ಆಗುತ್ತೆ. ಅದಕ್ಕೆ ಎಂಡೋಥೀಲಿಯಂ ಅಂತ ಹೇಳ್ತೀವಿ. ಇನ್ ಬಿಟ್ವೀನ್ ದ ಆಲ್ವಿಯೋಲೈ ಅಂಡ್ ದ ಬ್ಲಡ್ ಕ್ಯಾಪಿಲರಿ ದೇರ್ ಇಸ್ ಅ substance. That substance is called basement substance or membrane. basement substance ಗಳನ್ನ ನೋಡಬಹುದು. ಓಕೆ, ನೆಕ್ಸ್ಟ್, ಡ್ಯೂರಿಂಗ್ ವೆಂಟಿಲೇಷನ್, ಪಲ್ಮೋನರಿ ವೆಂಟಿಲೇಷನ್ ಆಗುವಾಗ ಏನಾಗುತ್ತೆ, ವಿ ಟೇಕ್ ಆಕ್ಸಿಜನ್ ಡ್ರಾನ್ ಇನ್ ಟು ಅವರ್ ಆಲ್ವಿಯೋಲೈ. ಸೊ ಆಕ್ಸಿಜನ್ ಎಂಟರ್ ಆಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಲೀವ್ ಆಗ್ತಾ ಇದೆ. ಡ್ಯೂರಿಂಗ್ ಮೆಟಬಾಲಿಸಮ್, ಸೊ ಕಾರ್ಬನ್ ಡೈಆಕ್ಸೈಡ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ದ ಬಾಡಿ ಸೆಲ್ಸ್. ಸೊ ದಟ್ ಈಸ್ ಹಿಯರ್, ಇಲ್ಲಿದೆ ಇವಾಗ ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇನ್ ದ ಬ್ಲಡ್ ಕ್ಯಾಪಿಲರಿ, ಇಲ್ಲಿದೆ. ಸೊ ನೆಕ್ಸ್ಟ್, ಆಕ್ಸಿಜನ್ ಎಲ್ಲಿದೆ ಇವಾಗ, ದಟ್ ಈಸ್ ಪ್ರೆಸೆಂಟ್ ಹಿಯರ್ ಇನ್, ನಾರ್ಮಲ್ ಆಗಿ ಎಲ್ಲಿದೆ ಇವಾಗ, ಅದು ಪ್ರೆಸೆಂಟ್ ಇನ್ ದ ಆಲ್ವಿಯೋಲೈ. ಸೊ ನಾವು
ಡ್ಯೂರಿಂಗ್ ಎಕ್ಸ್ಟರ್ನಲ್ respiration, the carbon dioxide moves out of the blood capillary ಇಂದ ಹೊರಗಡೆ ಹೋಗುತ್ತೆ. Likewise, the oxygen present in the alveoli that enters into ಎಲ್ಲಿಗೆ ಎಂಟರ್ ಆಗುತ್ತೆ? Yes, into the blood capillary. ಯಾವ ಬೇಸಿಸ್ ಮೇಲೆ? That completely depends on the partial pressure of oxygen and partial pressure of carbon dioxide. ಸೊ ಅದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಂತೀವಿ, ಯಾವ ಥರ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ ಮತ್ತು ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಹಿಯರ್ ಜಸ್ಟ್ ರಿಮೆಂಬರ್ ದಾಟ್ ಹಿಯರ್ ಇಟ್ ಈಸ್ ಹ್ಯಾಪನಿಂಗ್. ಸೊ ಇಲ್ಲಿ 3 ಲೇಯರ್ಸ್ಗಳು ಇನ್ವಾಲ್ವ್ ಆಗ್ತಾ ಇದೆ. ಯಾವ್ಯಾವುದು? ಒಂದು ಆಲ್ವಿಯೋಲಾರ್ ಎಪಿಥೀಲಿಯಂ, ಬೇಸ್ಮೆಂಟ್ ಮೆಂಬ್ರೇನ್ ಆ್ಯಂಡ್ ಕ್ಯಾಪಿಲರಿ ಎಂಡೋಥೀಲಿಯಂ. ಥ್ರೂ ದೀಸ್ ಲೇಯರ್ಸ್ ಏನಾಗ್ತಾ ಇದೆ? ಗ್ಯಾಸಸ್ ಎಕ್ಸ್ಚೇಂಜ್ ಆಗ್ತಾ ಇದೆ. Now once the oxygen enters into the blood capillary, ಇಲ್ಲಿಗೆ ಎಂಟರ್ ಆದಮೇಲೆ O2, O2, O2. Then the RBCs, ಇಲ್ಲಿ ಏನಿದೆ RBCs ಗಳು, they carry the oxygen with the help of hemoglobin to each and every part of the body. ಬ್ಲಡ್ ಮುಖಾಂತರ, ಹಿಮೋಗ್ಲೋಬಿನ್ ಮುಖಾಂತರ ಏನಾಗುತ್ತೆ? ಎಲ್ಲ ಕಡೆಗೂ ಕೂಡ ಅದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಆಲ್ವಿಯೋಲೈ. ಸೊ ಯು ಶುಡ್ ರಿಮೆಂಬರ್ ದಿಸ್ ಸ್ಟ್ರಕ್ಚರ್: ಆಲ್ವಿಯೋಲಾರ್ ಎಪಿಥೀಲಿಯಂ, basement membrane, capillary endothelium, and how that is taking place. ಇಲ್ಲಿ ಯಾವ ಥರ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. Here you can observe the external respiration. ಇಲ್ಲಿ external respiration ಆಗ್ತಾ ಇದೆ. external respiration ಆಗ್ತಾ ಇದೆ. ಓಕೆ, ಎಲ್ಲಿ ಆಗ್ತಾ ಇರೋದು? between alveoli and capillaries. Okay, you should remember that. So ಇದಿಷ್ಟು alveolar structure. ಇದೇ ಸ್ಟ್ರಕ್ಚರ್ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಲೆಟ್ ಮೀ ಶೋ ದಟ್ ದ ಡಿಫರೆನ್ಸ್ ಇನ್ ಬಿಟ್ವೀನ್ ದೆಮ್. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಯಾವುದೋ ವರ್ಡ್ಸ್ಗಳು ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಮತ್ತೆ ತೆಗೆದುಕೊಂಡಿದ್ದೀನಿ. ಯು ಕ್ಯಾನ್ ಅಬ್ಸರ್ವ್ ದ ಏರ್ ದಟ್ ಎಂಟರ್ಸ್. ನಾನು ಹೇಳಿದೆ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಓಕೆ, ಉಲ್ಟಾ ಇರೋದ್ರಿಂದ ನಾವು ಅದಕ್ಕೇನೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾರ್ಮಲ್ ಆಗಿ ಹೇಳ್ಬೋದು, ದಾಟ್ ಈಸ್ ನಥಿಂಗ್ ಬಟ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಈಸ್ ಎಂಟರಿಂಗ್. ಓಕೆ, ನೆಕ್ಸ್ಟ್ ಬೇಸ್ಮೆಂಟ್ ಮೆಂಬ್ರೇನ್, ರೆಡ್ ಬ್ಲಡ್ ಸೆಲ್ RBC, ಬ್ಲಡ್ ಕ್ಯಾಪಿಲರಿ ಆ್ಯಂಡ್ ದ ಆಲ್ವಿಯೋಲಾರ್ ವಾಲ್. 1 cell in thickness, ಸಿಂಗಲ್ ಸೆಲ್ಡ್, ಅಂದರೆ ಥಿಕ್ನೆಸ್ ಅಷ್ಟು ಚಿಕ್ಕದಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ದಾಟ್ ಈಸ್ ಆಲ್ ಅಬೌಟ್ ದ ಆಲ್ವಿಯೋಲೈ. ಸೊ ಇಲ್ಲಿ ಮೆಂಬ್ರೇನ್ಸ್ ಅಂತ ಏನಿದೆ, ದೀಸ್ ಮೆಂಬ್ರೇನ್ಸ್, ಸೊ ಆಲ್ ಆರ್ ಇಂಪಾರ್ಟೆಂಟ್, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಾಕ್ಟೀಸ್ ಮಾಡಬೇಕು. ಸೊ ಅದು ಕೂಡ ತುಂಬ ಈಸಿ ಇರೋದು. ನೆಕ್ಸ್ಟು ಕವರಿಂಗ್ಸ್ ಆಫ್ ರೆಸ್ಪಿರೇಟರಿ ಆರ್ಗನ್ಸ್ ಸಿಸ್ಟಮ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಕವರಿಂಗ್ಸ್ ಅಂತ ಹೇಳಿದ್ರೆ ಏನು? ದೀಸ್ ಆರ್ ದ ಡೆಲಿಕೇಟೆಡ್ ಆರ್ಗನ್ಸ್. ವಾಟ್ ಆರ್ ದೇ? ಫಾರ್ ಎಕ್ಸಾಂಪಲ್, ದ ಲಂಗ್ಸ್ ಇದೆ, ಹಾರ್ಟ್ ಇದೆ, ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೆ ದೇರ್ ಶುಡ್ ಬಿ ಕವರಿಂಗ್ಸ್, ಪ್ರೊಟೆಕ್ಟಿವ್ ಶೀಲ್ಡ್ಗಳಿರಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ ರಿಬ್ ಕೇಜಸ್. ನಾವು ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಯು ಕಮ್ ಟು ನೋ ದಟ್ ದ ರೆಸ್ಪಿರೇಟರಿ ಸಿಸ್ಟಮ್ ಈಸ್ ಕವರ್ಡ್ ಬೈ, ದ ಲಂಗ್ಸ್ ಆರ್ ಕವರ್ಡ್ ಬೈ, ಅದನ್ನು ಥೊರಾಸಿಕ್ ಚೇಂಬರ್ ಅಂತ ಹೇಳ್ತೀವಿ. ಸಿ, ಥೊರಾಸಿಕ್ ಚೇಂಬರ್, ಯು ಶುಡ್ ರಿಮೆಂಬರ್ ದ್ಯಾಟ್, ಥೊರಾಸಿಕ್ ಚೇಂಬರ್. ಸೊ ಯಾವ ಥರ ಇರುತ್ತೆ ಥೊರಾಸಿಕ್ ಚೇಂಬರ್? ಯಾವುದರಿಂದ ಆಗಿರುತ್ತೆ? ಡಾರ್ಸಲ್, ವೆಂಟ್ರಲ್ ಅಂತ ಕೆಲವು ಪೋರ್ಷನ್ಗಳನ್ನ ನೋಡಿರ್ಬೋದು. ಅದರಲ್ಲಿ ನಾರ್ಮಲ್ ಆಗಿ ವೆಂಟ್ರಲ್ ಏನಿರುತ್ತೆ? ಹಿಯರ್ thoracic chamber is made of, covered by ventrally by sternum. ಇಲ್ಲಿ ಸ್ಟರ್ನಮ್ ಇರುತ್ತೆ, ಇಲ್ಲಿ ಬ್ರೆಸ್ಟ್ ಬೋನ್ ಅಂತ ಹೇಳ್ತೀವಲ್ಲ, ಆ ಸ್ಟರ್ನಮ್ ಇರುತ್ತೆ. ನೆಕ್ಸ್ಟ್ ಅದೇ ತರ ಡಾರ್ಸಲಿ ಓಕೆ ಏನಿರುತ್ತೆ? ಅಫ್ಕೋರ್ಸ್ ವರ್ಟಿಬ್ರಲ್ ಕಾಲಮ್ ಇರುತ್ತೆ. ಓಕೆ, ಸೊ ಅದೇ ತರ ಇನ್ನು ಕೆಳಭಾಗದಲ್ಲಿ ಅಟ್ ದ ಬಾಟಮ್ ಯು ಕ್ಯಾನ್ ಸೇ, ಲ್ಯಾಟ್ರಲಿ ಅಥವಾ ಬಾಟಮ್ ಅಲ್ಲಿ ನೋಡಿದಾಗ, ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್ ಡಯಾಫ್ರಾಮ್ ಇರುತ್ತೆ. ಸೊ ದೀಸ್ 3 ಆರ್ ಕವರಿಂಗ್ ದ ಎಂಟೈರ್ ಲಂಗ್ಸ್, ಕವರ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ನೆಕ್ಸ್ಟ್ ಲೆಟ್ ಮಿ ಲೇಬಲ್ ದೆಮ್. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಸ್ಟರ್ನಮ್. ಇಲ್ಲಿ ಸ್ಟರ್ನಮ್ ಇದೆ. ಇನ್ ಬಿಟ್ವೀನ್ ದ ಸ್ಟರ್ನಮ್, ಓಕೆ, 2 ಸ್ಟರ್ನಮ್ಗಳ ಮಧ್ಯದಲ್ಲಿ, ಸಾರಿ, ಇನ್ ಬಿಟ್ವೀನ್ ದ ಸ್ಟರ್ನಮ್ ಅಲ್ಲ, ದೇರ್ ಆರ್ ಮೆನಿ ರಿಬ್ ಕೇಜಸ್, ರಿಬ್ಸ್ಗಳಿದೆ. ಓಕೆ, ಹೌ ಮೆನಿ ರಿಬ್ಸ್ ಆರ್ ಪ್ರೆಸೆಂಟ್? ಯು ಕ್ಯಾನ್ ಅಬ್ಸರ್ವ್ ಲ್ಯಾಟ್ರಲಿ. ಎಸ್, ವಿ ನೀಡ್ ಟು ರೈಟ್ ಒನ್ ಮೋರ್ ವರ್ಡ್. ಯಾವುದು? ಲ್ಯಾಟರಲಿ ಏನಿರುತ್ತೆ? ಅಫ್ಕೋರ್ಸ್ ರಿಬ್ಸ್ ಆರ್ ಪ್ರೆಸೆಂಟ್. ಈ ರಿಬ್ಸ್ ಅಲ್ಲಿ ನಾವು 3 ಥರ ರಿಬ್ಸ್ಗಳನ್ನ ನೋಡ್ತೀವಿ. ಸೊ ದೇ ಆರ್ ಕಾಲ್ಡ್ ಟ್ರೂ ರಿಬ್ಸ್,
True. Again, we are going to discuss about this in the upcoming classes. So ಅದನ್ನ ಸ್ಕೆಲೆಟಲ್ ಸಿಸ್ಟಮ್ ಚಾಪ್ಟರ್ ಅಲ್ಲಿ ನೋಡ್ತೀವಿ, ಲೋಕೋಮೋಷನ್ ಅಂಡ್ ಮೂವ್ಮೆಂಟ್ ಅಲ್ಲಿ. ಫಾಲ್ಸ್ ರಿಬ್ಸ್ ಅಂಡ್ ಫೈನಲ್ ಒನ್ ಯಾವುದು ಅಂತ ಹೇಳಿದ್ರೆ ಫ್ಲೋಟಿಂಗ್ ರಿಬ್ಸ್ ಅಂತ ಹೇಳಿ. ಓಕೆ, ಸೊ ಅಂದ್ರೆ ಎಷ್ಟಿರುತ್ತೆ? ಫ್ಲೋಟಿಂಗ್ ರಿಬ್ಸ್ ಆರ್ 2, false ribs are 3, and these are 7. There are about 12 ribs are present. 12 pairs of ribs are present. You can remember 12 pairs. Okay, so ಇದು ಒಂದು ಕಾನ್ಸೆಪ್ಟು. ಇಲ್ಲಿ ಏನಾಗಿದೆ ಇವಾಗ, ಇನ್ ಬಿಟ್ವೀನ್ ದ 2 ribs, 2 ribsಗಳ ಮಧ್ಯದಲ್ಲಿ ಏನಿರುತ್ತೆ? ಆಫ್ ಕೋರ್ಸ್ ಯು ಶುಡ್ ರಿಮೆಂಬರ್ intercostal muscles. So I think it's not visible. Here I am writing one more time. Intercostal muscles. Muscles are present between the 2 ribs, responsible for inspiration and expiration. ಇನ್ಸ್ಪಿರೇಷನ್ಗೆ ಸಹಾಯ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು 2 ರಿಬ್ಸ್ಗಳ ಮಧ್ಯದಲ್ಲಿ ನೀವು ನೋಡ್ಬೋದು. ಏನದು? ಆಕ್ಚುಲಿ ಇಂಟರ್ಕೋಸ್ಟಲ್ ಮಸಲ್ಸ್ ಅಂತ ಹೇಳ್ಬಿಟ್ಟು. ದೀಸ್ ಇಂಟರ್ಕೋಸ್ಟಲ್ ಮಸಲ್ಸ್ ಅಲ್ಲಿ ನಾವು ಅರೇಂಜ್ ಆಗಿರೋದು ಯಾವ ತರ ಇರುತ್ತೆ? ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್, ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಅಂತ ಹೇಳಿ. External and internal intercostal muscles. So they are also responsible for inspiration and expiration. So when it comes to covering of respiratory system, we are not talking about here and there. So andre nose alli nasal epithelium ಬಗ್ಗೆ ಮಾತಾಡ್ತಿಲ್ಲ. So ಇಲ್ಲಿ thoracic chamber ಅಲ್ಲಿ ನಾರ್ಮಲ್ ಆಗಿ ventrally that is covered by the sternum, dorsally vertebral column. At the bottom diaphragm is present, and laterally ribs are present. How many ribs are present? 12 pairs. Okay, sorry for that. Maybe ಇದು 7, 3 plus ribs ಅಲ್ಲ. ಸೊ ಎಷ್ಟು ಇರುತ್ತೆ ಇದು? ಇಟ್ಸ್ ನಿಯರ್ಲಿ ಅಬೌಟ್ 2. ಇನ್ ಟೋಟಲ್ 12 pairs. ಸೊ ಹಾಗಾಗಿ 7, 3, 2, 12 pairs of ribs are present. They are protecting. In between the 2 ribs ಏನಿರುತ್ತೆ? Intercostal muscles are present. So ಈ ribsಗಳು ಯಾಕೆ ಟ್ರೂ? So actually they have connected to both sternum as well as the vertebral column. ಎರಡಕ್ಕೂ ಕನೆಕ್ಟ್ ಆಗಿದ್ರೆ ಅದು ಟ್ರೂ ರಿಬ್ಸ್. ಸೊ ಅದೇ ತರ ಎರಡಕ್ಕೂ ಕನೆಕ್ಟ್ ಆಗಿರುತ್ತೆ, ಬಟ್ ದ ಫ್ಯೂಸ್ ಟುಗೆದರ್ while they are attaching together with the sternum, they are called false ribs. ಇಲ್ಲಿ 3 ಕೂಡ ಜಾಯಿನ್ ಆಗುತ್ತೆ ನೀವು ನೋಡ್ಬೋದು. ಬಟ್ ಫೈನಲ್ ಆಗಿ ಬಂದ್ರೆ ಫಾಲ್ಸ್ ರಿಬ್. ಸೊ ದೇ ಹ್ಯಾವ್ ನಾಟ್ ಅಟ್ಯಾಚ್ ಟು ದ ಸ್ಟರ್ನಮ್. ವರ್ಟಿಬ್ರಲ್ ಕಾಲಮ್ ಮಾತ್ರ ಅಟ್ಯಾಚ್ ಆಗಿರುತ್ತೆ, ಫ್ಲೋಟಿಂಗ್ ರಿಬ್ಸ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಒಂದಕ್ಕೆ ಮಾತ್ರ ಅಟ್ಯಾಚ್ ಆಗಿರುತ್ತೆ ಅಂತ ಅರ್ಥ. ಸೊ ದಟ್ ಈಸ್ ಆಲ್ ಅಬೌಟ್ ದ ಕವರಿಂಗ್ಸ್. ಸೊ ನೌ ಲೆಟ್ಸ್ ಡಿಸ್ಕಸ್ ಅಬೌಟ್ ಫ್ಯೂ ಕ್ವಶನ್ಸ್ ದಟ್ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ದ ಕಾನ್ಸೆಪ್ಟ್. ಈಗ ಏನೇನು ತಿಳ್ಕೊಂಡಿದೀವಿ ಅದ್ರ ಬಗ್ಗೆ ಕೆಲವು ಕ್ವಶನ್ಸ್ಗಳಿದೆ, ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಈಸಿ ಇದೆ ಅಂತ ಅನ್ಕೊಂಡಿದೀವಿ, ನೋಡೋಣ. ಥೊರಾಸಿಕ್ ಕೇಜ್ ಆಫ್ ಮ್ಯಾನ್ ಈಸ್ ಫಾರ್ಮ್ಡ್ ಆಫ್. ಥೊರಾಸಿಕ್ ಕೇಜ್ ಚೇಂಬರ್ ಯಾವುದರಿಂದ ಆಗಿರುತ್ತೆ? ರಿಬ್ಸ್ ಅಂಡ್ ಸ್ಟರ್ನಮ್. ಓಕೆ, ರಿಬ್ಸ್ ಅಂಡ್ ಸ್ಟರ್ನಮ್ ಅಂತ ಹೇಳಿದ್ರೆ ಬ್ರೆಸ್ಟ್ ಬೋನ್, ಟೈ ಬೋನ್ ಏನಿದೆ ಇಲ್ಲಿ ಅಂದ್ರೆ ಮಧ್ಯದಲ್ಲಿ ಇರುತ್ತಲ್ಲ ಆ ತರ. ರಿಬ್ಸ್ ಅಂಡ್ ಥೊರಾಸಿಕ್ ವರ್ಟಿಬ್ರೆ, ರಿಬ್ಸ್ ಸ್ಟರ್ನಮ್ ಅಂಡ್ ಥೊರಾಸಿಕ್ ವರ್ಟಿಬ್ರೆ, ರಿಬ್ಸ್ ಸ್ಟರ್ನಮ್ ಅಂಡ್ ಲಂಬಾರ್ ವರ್ಟಿಬ್ರೆ ಏನಿರಬಹುದು? ಸಿ, ಇದನ್ನೇ ಕಾಮನ್ ಆಗಿ ಇನ್ನೊಂದು ಕ್ವಶನ್ ಅಲ್ಲಿ ಕೇಳ್ತಾರೆ. ಯು ಕ್ಯಾನ್ ಅಬ್ಸರ್ವ್ ದಟ್. ಸೊ ಆಸ್ ಐ ಸೆಡ್, ಈಗ ನೋಡಿ, ಟ್ರೇಕಿಯಾ ದಟ್ ಡಿವೈಡ್ಸ್ ಇಂಟು 5th ಥೊರಾಸಿಕ್ ವರ್ಟಿಬ್ರೆ. ಥೊರಾಸಿಕ್ ಅಂತ ಹೇಳಿದ್ರೆ ಥೊರಾಸಿಕ್ ರೀಜನ್ ಅಂದ್ರೆ ಎದೆಯ ಭಾಗ ಏನಿರುತ್ತೆ ಅದು. ಸೊ ಆನ್ಸರ್ ಇಲ್ಲ ಹೇಳಿದೀನಿ ಇದಕ್ಕೆ, ಬಟ್ ರಿಮೆಂಬರ್ ದಟ್ ನಿಮಗೆ ಗೊತ್ತಿರಬೇಕು ಯಾವ್ಯಾವುದು ಲಂಬಾರ್ ಮತ್ತೆ ಯಾವುದು ಥೊರಾಸಿಕ್ ಅಂತ ಹೇಳ್ಬಿಟ್ಟು. ಸೊ ಯು ಕ್ಯಾನ್ ಅಬ್ಸರ್ವ್, ರಿಬ್ಸ್ ಮತ್ತೆ ಥೊರಾಸಿಕ್ ವರ್ಟಿಬ್ರೆ ಮಾತ್ರ ಅಲ್ಲ, ರಿಬ್ಸ್, ಸ್ಟರ್ನಮ್ ಅಂಡ್ ಥೊರಾಸಿಕ್ ವರ್ಟಿಬ್ರೆ ಇಸ್ ದ ರೈಟ್ ಆನ್ಸರ್. ಥೊರಾಸಿಕ್ ವರ್ಟಿಬ್ರೆ ಅಂದ್ರೆ ಡಾರ್ಸಲಿ ವರ್ಟಿಬ್ರಲ್ ಕಾಲಮ್ ಇಸ್ ದೇರ್, ventrally sternum is there, laterally ribs are there. But what type of vertebral column? Thoracic vertebrae is present. 5th thoracic vertebrae ಅಲ್ಲಿ trachea divide ಆಗುತ್ತೆ ಅಂತ ತಿಳ್ಕೊಂಡಿರ್ತೀವಿ. ಸೊ ಹಾಗಾಗಿ the right answer is ribs, sternum and thoracic vertebrae. Next, the structure which prevents the entry of food into the windpipe is a very simple one, considering that 2 portions. So one is the trachea and another one is the ಏನಾಗಿರುತ್ತೆ ಅದು ಫುಡ್ ಪೈಪ್ ಆಗಿರುತ್ತೆ. ಸೊ ಟ್ರೇಕಿಯಾ ಅಂತ ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ವಿ ಆರ್ ರೈಟಿಂಗ್ ದ ಕಾರ್ಟಿಲಾಜಿನಸ್ C-shaped cartilaginous tissue, and there is a flap, right? There is a flap. ಸೊ ಆ ಫ್ಲಾಪ್ಗೆ ಏನಂತ ಹೇಳ್ತೀವಿ ಅಂತ ಹೇಳ್ತೀರಿ. ದಿಸ್ ಇಸ್ ಕಾಲ್ಡ್ epiglottis. So
ಗ್ಲಾಟಿಸ್, ಎಪಿಗ್ಲಾಟಿಸ್, ಟಾನ್ಸಿಲ್ಸ್ ಮತ್ತೆ ಫ್ಯಾರಿಂಗ್ಸ್. ದ ರೈಟ್ ಆನ್ಸರ್ ಬಂದೇನಾಗಿರುತ್ತೆ ಎಪಿಗ್ಲಾಟಿಸ್. ಪ್ರಿವೆಂಟ್ ದ ಎಂಟ್ರಿ ಆಫ್ ಫುಡ್ ಇನ್ ಟು ದ ವಿಂಡ್ ಪೈಪ್. ಸೊ ದಿಸ್ ಈಸ್ ದ ವಿಂಡ್ pipe, and the left one is the esophagus, food pipe, esophagus. Okay, so next structure nodona. Question is here, number of alveoli in two human lungs is, number of alveoli they are asking in two lungs. See, 1 to 2 million, ಅಷ್ಟು ಕಡಿಮೆ ಇರೋದಿಲ್ಲ. 200 to 300 million, that's in one lungs. 600 to 800 million is the right answer. 10 to 20 million ತುಂಬಾ ಕಡಿಮೆ ಆಯ್ತಲ್ಲ. ಸೊ ದಟ್ ಇನ್ಕ್ರೀಸಸ್, ಯಾಕೆ ಇರುತ್ತೆ ಅಂತ ಹೇಳಿದ್ರೆ, ಸರ್ಫೇಸ್ ಏರಿಯಾ increase the surface area for what? For gaseous exchange, or you can say exchange, sorry, for gaseous exchange. Okay, next question on aiga. Okay, one more question is here. The figure given below is alveoli. Illondu alveoli structure na kottidare. Which one of the option give below is correctly matched with the parts? ಈ ಪಾರ್ಟ್ಸ್ ಜೊತೆಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ಹೇಳಬೇಕು. ಸೊ ಓಕೆ, ಐ ಹೋಪ್ ಯು ಆರ್ ಫೆಮಿಲಿಯರ್ ವಿತ್ ದಿಸ್. ಈ ಜೊತೆಗೆ ಫೆಮಿಲಿಯರ್ ಆಗಿದ್ದೀರಿ ಅಲ್ವಾ? ಸೊ ಯಾವ ಕಾನ್ಸೆಪ್ಟ್ ಇದೆ ಅಂತ ಹೇಳ್ಬಿಟ್ಟು, ಯಾವ ಲೇಯರು ಯಾವುದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಟ್ರೈ ಟು ಆನ್ಸರ್ ದಟ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೋಸ್ಕರ ಈ ಕ್ವಶನ್ ಕೊಡ್ತಾ ಇದ್ದೀನಿ, ಕಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಅಬ್ಸರ್ವ್ ABCD ಪಾರ್ಟ್ಸ್ಗಳನ್ನ ಫಸ್ಟ್ ಅಬ್ಸರ್ವ್ ಮಾಡಿ, ಅದರ ಫಂಕ್ಷನ್ ಅನ್ನ ನೆಕ್ಸ್ಟ್ ಅಲ್ಲಿ ಕೊಟ್ಟಿದ್ದೀವಿ, ಯಾವುದು ಕರೆಕ್ಟ್ ಮ್ಯಾಚ್ ಆಗಿದೆ ಅಂತ ಹೇಳ್ಬಿಟ್ಟು ರಿಪ್ಲೈ ಮಾಡಿ. ಓಕೆನಾ? ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್, ಇನ್ ಹ್ಯೂಮನ್ ಬೀಯಿಂಗ್ಸ್ ಆಬ್ಲಿಕ್ ಫೆಸಿಯೋರ್ಸ್ ಆರ್ ಅಸೋಸಿಯೇಟೆಡ್ ವಿತ್, ಆಬ್ಲಿಕ್ ಫೆಸಿಯೋರ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಎಲ್ಲಿರುತ್ತೆ? ರೈಟ್ ಲಂಗ್, ಲೆಫ್ಟ್ ಲಂಗ್, ಬೋತ್ ದ ಲಂಗ್ಸ್, ಆರ್ ನನ್ ಆಫ್ ದ ಎಬೋ. ಏನಿರಬಹುದು ಆಗಿದ್ರೆ? ಸೊ ವೈ ಆಮ್ ಎಕ್ಸ್ಪ್ಲೈನಿಂಗ್, ಐ ಹ್ಯಾವ್ ರಿಟರ್ನ್ ದ ಸ್ಟ್ರಕ್ಚರ್ ಆಫ್ lungs ಅನ್ನ ಈ ತರ ಡಯಾಗ್ರಾಮ್ ಬರೆದು, there you can observe, okay, two lobes present in the left lung. So that line which separates the lobes of the lungs is called oblique fissure. This is called oblique fissure. Okay, so that is present in both lungs, not in the left lung. Ekante helidre, okay, so there you can observe, illu kuda ನಾವು ನೋಡಬಹುದು oblique fissure ಅನ್ನು. So both lungs is the right answer. ಎರಡು ಲಂಗ್ಸ್ಗಳಲ್ಲೂ ಕೂಡ ಕಂಡು ಬರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎಂಟೈರ್ಲಿ ಮೇಡ್ ಆಫ್ ಕಾರ್ಟಿಲೇಜ್? ಕಂಪ್ಲೀಟ್ ಆಗಿ ಕಾರ್ಟಿಲೇಜ್ ಇಂದ ಮಾಡಲ್ಪಟ್ಟಿರೋದು ಯಾವುದು ಅಂತ ಕೇಳ್ತಿದ್ದಾರೆ. ಸೊ ನೇಸಲ್ ಸೆಪ್ಟಮ್, ಲ್ಯಾರಿಂಗ್ಸ್, ಗ್ಲಾಟಿಸ್, ಟ್ರೇಕಿಯಾ. ನಾವು ಅವಾಗಲೇ ಹೇಳ್ದೋ, ಅಂದರೆ ಕಂಪ್ಲೀಟ್ ಆಗಿ ಕಾರ್ಟಿಲಾಜಿನದಿಂದ ಆಗಿರೋದು 9 ಪೇರ್ ಆಫ್ ಕಾರ್ಟಿಲಾಜಿನಸ್ ಟಿಶ್ಯೂ, ಅಂದರೆ 9. ಅದರಲ್ಲಿ 3 ಪೇರ್ಡ್ ಆಗಿರುತ್ತೆ, 3 ಅನ್ಪೇರ್ಡ್ ಆಗಿರುತ್ತೆ, ಟೋಟಲ್ 9 ಅಂತ ಹೇಳಿ. ಸೊ ಅದು ಲ್ಯಾರಿಂಗ್ಸ್ ಆಗಿರುತ್ತೆ, ಸೌಂಡ್ ಬಾಕ್ಸ್, ವಾಯ್ಸ್ ಬಾಕ್ಸ್. ನೆಕ್ಸ್ಟ್ ಕ್ವಶನ್ ಇಸ್ ಹಿಯರ್, ಟ್ರೇಕಿಯಾ ಡಿವೈಡ್ಸ್ ಇಂಟು 2 ರೈಟ್ ಆ್ಯಂಡ್ ಲೆಫ್ಟ್ ಪ್ರೈಮರಿ ಬ್ರಾಂಕೈ ಅಟ್ ದ ಲೆವೆಲ್ ಆಫ್, ಯಾವ ಲೆವೆಲ್ ಅಲ್ಲಿ ಡಿವೈಡ್ ಆಗುತ್ತೆ? ಸೊ ಕನ್ಸಿಡರಿಂಗ್ ದಟ್ ಟ್ರೇಕಿಯಾ ಇಸ್ ಡಿವೈಡಿಂಗ್ ಹಿಯರ್, ಈ ಥರ ಡಿವೈಡ್ ಆಗುತ್ತೆ ಅಂದರೆ, ಓಕೆ, ಸೊ ಅದರಲ್ಲಿ ನಾವು ನೋಡಿರ್ತೀವಿ ಈ ಥರ ಡಿವೈಡ್ ಆಗ್ತಾ ಇದೆ. ಆ್ಯಂಡ್ ಅಟ್ ವಿಚ್ ಲೆವೆಲ್? ದಾಟ್ಸ್ ಅಬೌಟ್ ಫಿಫ್ತ್ thoracic vertebrae. Fifth thoracic vertebrae. Okay, so here it is dividing into what? Bronchus ಆಗಿ ಡಿವೈಡ್ ಆಗ್ತಾ ಇದೆ. The right answer is option C. Option C is the right one. Next, what is much developed larynx of human male called? ನಮ್ಮಲ್ಲಿ ತುಂಬ ಡೆವಲಪ್ಡ್ ಆಗಿರೋ ಲ್ಯಾರಿಂಗ್ಸ್ ಅನ್ನ ಏನಂತ ಹೇಳ್ತೀವಿ? ಅರಿಸ್ಟಾಟಲ್ಸ್ ಲ್ಯಾಂಟರ್ನ್, ಸಿರಿಂಗ್ಸ್, ಆಡಮ್ಸ್ ಆಪಲ್ ಅಂಡ್ ಮುಲ್ಲರ್ಸ್ ಆರ್ಗನ್. ಯಾವ್ದಿರ್ಬೋದು? ಕಾಮನ್ ಆಗಿ ನಾವು ಇದನ್ನ ಲೋಯರ್ ಗ್ರೇಡ್ ಅಲ್ಲೇ ತಿಳ್ಕೊಂಡಿರ್ತೀವಿ. ಅಟ್ ದ ಟೈಮ್ ಆಫ್ ಪ್ಯೂಬರ್ಟಿ, ಓಕೆ, ಇನ್ ಮೇಲ್ ದ ವಾಯ್ಸ್ ಬಿಕಮ್ಸ್ ಲೋ ಪಿಚ್ಡ್ ವಿತ್ ದ ಬೇಸ್ ವಾಯ್ಸ್ ಅಂತ ಹೇಳಿ. ಅದರಲ್ಲೂ ಕೂಡ ತಿಳ್ಕೊಂಡು ದಟ್ ಈಸ್ ಎನ್ಲಾರ್ಜ್ಡ್ ಅಂತ, ಎನ್ಲಾರ್ಜ್ಡ್. ಸೊ ದಟ್ ಈಸ್ ಪ್ರೊಟ್ರೂಡೆಡ್ ಔಟ್ ಆಫ್ ದ ಥ್ರೋಟ್. ದಟ್ಸ್ ಕಾಲ್ಡ್ ಆಡಮ್ಸ್ ಆಪಲ್ ಅಂತ ಹೇಳಿ. ಓಕೆ, ಎಸ್. So these are the questions and the topic of
today's lecture. I hope you understood the human respiratory system, different parts involved in the respiration. So next class ಅಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಟ್ರಾನ್ಸ್ಪೋರ್ಟೇಷನ್ ಆಫ್ ಗ್ಯಾಸಸ್ ಯಾವ ಥರ ಕಂಡಕ್ಷನ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್.